ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ತಾಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಬೃಹನ್ನಾರದೀಯ ಪುರಾಣದಲ್ಲಿ ಬಂದಿರತಕ್ಕ ಶೌನಕಾದಿ ಋಷಿಗಳು ಅವರ ಪ್ರಾರ್ಥನೆಗೆ ಮನ್ನಿಸಿ ಸೂತಾಚಾರ್ಯರು ಹೇಳಿದ್ದು, ಅವರು ಪರಮಾತ್ಮ ಬದರಿನಾರಾಯಣ ಮತ್ತು ನಾರದ ಇವರ ಸಂವಾದವನ್ನು ಹೇಳ್ತಾ ಇದ್ದಾರೆ. ಬದರಿನಾರಾಯಣನು ಕೂಡ ಪಾಂಡವರು ವನವಾಸದಲ್ಲಿ ಇರುವಾಗ ಕೃಷ್ಣ ಅಲ್ಲಿಗೆ ಬರ್ತಾನೆ. ಆ ಕೃಷ್ಣ ಮತ್ತು ಪಾಂಡವರ ಸಂವಾದವನ್ನೇ ತಿಳಿಸಿಕೊಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಅದ್ಭುತವಾದ ಅಧಿಕ ಮಾಸದ ಮಹಿಮೆ, ಉಳಿದ ಎಲ್ಲ ಮಾಸಕ್ಕಿಂತಲೂ ಕೂಡ ಇದಕ್ಕೆ ಶ್ರೇಷ್ಠತೆ ಬರೋದಕ್ಕೆ ಯಾರು ಕಾರಣ? ಆ ಪುರುಷೋತ್ತಮನೇ ಕಾರಣನಾಗಿದ್ದಾನೆ ಹಾಗೆ ಅಂತ ನಾವು ನೋಡಿದ್ದೀವಿ. ತದನಂತರ ಮೇಧಾವಿ ಋಷಿಗಳ ಮಗಳ ಅಂದರೆ ದ್ರೌಪದಿ ದೇವಿಯ ಹಿಂದಿನ ಜನ್ಮದ ವೃತ್ತಾಂತವನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಪಾಂಡವರು ವನವಾಸದಲ್ಲಿ ಇರೋದಕ್ಕೂ ದ್ರೌಪದಿ ದೇವಿಗೆ ಅಪಮಾನಾದಿಗಳು ಆಗೋದಕ್ಕೂ ಕೂಡ ಯಾವುದು ಕಾರಣ ಹಾಗೆ ಅಂದರೆ ಅಧಿಕ ಮಾಸವನ್ನು ಅವರು ತಿರಸ್ಕರಿಸಿದ್ದು ಹಾಗೆ ಅಂತ. ಅಧಿಕ ಮಾಸವನ್ನು ತಿರಸ್ಕಾರ ಮಾಡಿದ್ದೇ ಕಾರಣ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಪಾಂಡವರು ಯಾಕೆ ತಿರಸ್ಕಾರ ಮಾಡಿದರು? ಭೀಷ್ಮ ದ್ರೋಣಾದಿಗಳ ಹೆದರಿಕೆ ಮತ್ತು ಅರ್ಜುನ ಇಂದ್ರಕೀಲ ಪರ್ವತಕ್ಕೆ ತಪಸ್ಸಿಗೆ ಅಂತ ಹೋದ, ಅವನ ವಿಯೋಗದಿಂದ ಯುಧಿಷ್ಠಿರನಿಗೆ ಭಾರಿ ಭಯ ಆಗಿತ್ತು. ಅದರಿಂದ ಅಧಿಕ ಮಾಸ ಬಂದದ್ದನ್ನೇ ಅವನು ಪರಿಗಣಿಸಲಿಲ್ಲ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ದ್ರೌಪದಿ ದೇವಿಯ ಹಿಂದಿನ ಜನ್ಮ ವೃತ್ತಾಂತ ಅದನ್ನು ಹೇಳ್ತಾ ಇದ್ದಾರೆ. ಮೇಧಾವಿ ಋಷಿಗಳ ಮಗಳಾಗಿದ್ದಾಗ ಮೇಧಾವಿ ಋಷಿಗಳು ವರವನ್ನು ಹುಡುಗುತ್ತಾ ಅವರು ದೇಹ ಬಿಟ್ಟರೆ ಹೊರತು ದ್ರೌಪದಿ ದೇವಿಗೆ ಅಂದರೆ ಆ ವಿಪ್ರಕನ್ಯೆಗೆ ಮದುವೆ ಆಗ್ತಾ ಇಲ್ಲ ಹಾಗೆ ಅಂತ ನಾವು ನೋಡಿದ್ದೀವಿ. ಈ ರೀತಿಯಾಗಿ ಅಂತಿಮ ಸಂಸ್ಕಾರ ಎಲ್ಲ ಆಯಿತು. ಮೇಧಾವಿ ಋಷಿಗಳ ಅಂತಿಮ ಸಂಸ್ಕಾರವನ್ನು ಮುಗಿಸಿ ವಿಪ್ರಕನ್ಯೆ ತುಂಬ ದುಃಖಿತಲಾಗಿದ್ದಳು ಅಂತ ನೋಡಿದ್ದೀವಿ. ತದನಂತರ ಏನಾಯಿತು ಅಂತ ನಾರದರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾರದರ ಪ್ರಶ್ನೆಗೆ ಪರಮಾತ್ಮ ಬದರಿನಾರಾಯಣ ಉತ್ತರ ಹೇಳ್ತಾ ಇದ್ದಾನೆ. ಮುನೇ ಮುನಿಸುತ ತತ್ರ ಕಿಂ ಚಕಾರ ತಪೋವನೆ ಕೋವಾ ಮುನಿವರಸ್ತಸ್ಯಾಹ ಪಾಣಿಗ್ರಹಣಂ ಅಚೀಕರತ್. ಸ್ವಾಮಿ ಬದರಿನಾರಾಯಣ, ತಪೋವನದಲ್ಲಿ ಆ ದ್ರೌಪದಿ ವಿಪ್ರಕನ್ಯೆ ಇದ್ದರು ಅಂತ ಹೇಳಿದ್ರಿ. ಅವ್ರಿಗೆ ಏನಾಯಿತು, ಮುಂದೆ ಯಾರು ಮದುವೆ ಆದರು ಹಾಗೆ ಅಂತ ನಾರದರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ
ಶ್ರೀನಾರಾಯಣ ಉವಾಚ ನಿವಸಂತಯಾಸ್ತತಸ್ತಸ್ಯಾಃ ಕಿಯಾನ್ ಕಾಲೋ ವಿನಿರ್ಗತಃ ಸ್ಮಾರಂ ಸ್ಮಾರಂ ಸ್ವಪಿತರಂ ಶೋಚಂತ್ಯಾಶ್ಚ ಮುಹುರ್ಮುಹುಃ. ಈ ರೀತಿಯಾಗಿ ತಪಸ್ಸು ಮಾಡ್ತಾ ಆ ವಿಪ್ರಕನ್ಯೆ ಅನೇಕ ಕಾಲ ಕಳೆದೊಯ್ತಂತೆ. ತಂದೆಯನ್ನೇ ನೆನೆಸಿ ನೆನೆಸಿ ಅವರು ಭಾರಿ ದುಃಖಿತರಾದರು ಅಂತ ಹೇಳ್ತಾ ಇದ್ದಾರೆ. ಸದಾ ಕಣ್ಣೀರಾಗ್ತಾ ಅವರು ದುಃಖದಲ್ಲಿ ಕಳೆದರು ಹಾಗೆಂತ. ವಿನಿಶ್ವಾಸ ಪರಾಂ ದೀನಾಂ ಸಮೃದ್ಧಾಂ ಉರಗೀಮಿವ ಚಿಂತಯಂತೀಂ ಅಪಶ್ಯಂತೀಂ ದುಃಖಪಾರಂ ಕೃಶೋದರೀಂ ಹಾಗೆ. ಅವರ ಉಸಿರು ದೀರ್ಘವಾದ ಉಸಿರು, ಅದು ತಾಪ ಬಿಸಿಯಾಗಿತ್ತಂತೆ. ಹೇಗೆ ಒಂದು ಹೆಣ್ಣು ಹಾವು ಅದು ಮನೆಯಲ್ಲಿ ಇದ್ದರೆ ಎಷ್ಟು ತೊಂದರೆ ಆಗ್ತದೋ ಅದೇ ರೀತಿಯಾಗಿ ತಮ್ಮ ದುಃಖವನ್ನು ಚಿಂತೆ ಮಾಡ್ತಾ ಅವರು ಕಾಲವನ್ನು ಕಳೀತಾ ಇದ್ದರು ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರ ಮುಂದಿನ ಭವಿಷ್ಯವನ್ನು ಅವರಿಗೆ ತಿಳಿಸಿಕೊಡಬೇಕು ಅಂತ ನಾವು ಹಿಂದೆನೇ ನೋಡಿದೆ. ಈ ವಿಪ್ರಕನ್ಯೆ ಯಾರೋ ಸಾಮಾನ್ಯ ಸ್ತ್ರೀ ಅಲ್ಲ. ಅವರಲ್ಲಿ 4 ಜನ ದೇವತಾ ಸ್ತ್ರೀಯರು ಇದ್ದಾರೆ. ಯಾರು? ಶಚೀದೇವಿ, ಶ್ಯಾಮಲಾದೇವಿ, ಉಷಾದೇವಿ, ಪಾರ್ವತೀದೇವಿ. ಇವರೆಲ್ಲ ತಪಸ್ ಮಾಡಿ ಒಲಿಸಿಕೊಂಡ ಭಾರತೀ ದೇವಿಯ ಸನ್ನಿಧಾನವೂ ಅಲ್ಲಿದೆ ಹಾಗೆ ಅಂತ ಹೇಳ್ತಾ ಇದ್ದ. 1000 ವರ್ಷ ತಪಸ್ ಮಾಡಿದರಂತೆ ಈ 4 ಜನರು ಸೇರಿ ಭಾರತೀ ದೇವಿ ಪ್ರತ್ಯಕ್ಷ ಆಗಿ, ನೀವು ಕೂಡ ನಮ್ಮ ಜೊತೆಗೆ ಈ ಶರೀರದಲ್ಲಿ ಸೇರಬೇಕು, ಆಗ ಪರಪುರುಷರ ಸಂಘ ಆಗೋದಿಲ್ಲ. ಯಾಕೆ? ಎಲ್ಲಿ ಭಾರತೀ ದೇವಿ ಇರ್ತಾರೆ ಅಲ್ಲಿ ನಿಯಮೇನ ವಾಯುದೇವರೇ ಬರ್ತಾರೆ ಹಾಗೆ ಅಂತ ಪರಮಾತ್ಮನ ವರ ಇದೆ. ಅದರಿಂದ ಬೇರೆ ಯಾರೂ ಸ್ಪರ್ಶ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ನೀವು ಬರಬೇಕು ಅಂತ ಭಾರತೀ ದೇವಿಯು ಕೂಡ ದಯೆ. ಯದ್ಯಪಿ ಅವರಿಗೆ ಶಾಪ ಗೀಪ ಏನಿಲ್ಲ. ಶಾಪ ಇದ್ದದ್ದು ಈ 4 ದೇವತಾ ಸ್ತ್ರೀಯರಿಗೆ ಬ್ರಹ್ಮದೇವರಿಂದ ಬಂದಿದ್ದು. ಆದರೂ ಕೂಡ ಅವರ ಮೇಲೆ ದಯೆ ತೋರಿ ಅವರ ತಪಸ್ಸಿಗೆ ಮೆಚ್ಚಿ ಭಾರತೀ ದೇವಿಯು ಕೂಡ ಒಂದು ರೂಪದಿಂದ ಅಲ್ಲಿಗೆ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಈ ಅವರ ವಿಪ್ರಕನ್ಯೆಯ ಭವಿಷ್ಯವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಯಾರನ್ನು ನೋಡಿ ಇಂದ್ರಾದಿ ದೇವತೆಗಳು ಕೂಡ ಹೆದರ್ತಾರೋ, ಪರಮ ಕೋಪಿಷ್ಠರಾದರೋ ಅಂಥ ರುದ್ರದೇವರ ಅವತಾರರಾದ ದುರ್ವಾಸರು ಅಲ್ಲಿಗೆ ಬಂದರಂತೆ. ದುರ್ವಾಸರು ಅಂದರೆ ಮಹಾಕೋಪಿಷ್ಠರು ಅಂತಲೇ ಅರ್ಥ. ಅವರು ಅಲ್ಲಿಗೆ ಬಂದರು ಅಂತ ಹೇಳ್ತಾ ಇದ್ದಾರೆ. ಈ ದುರ್ವಾಸರು ಯಾರು ಅಂದರೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಚಿಕ್ಕ ವಯಸ್ಸಿನಲ್ಲಿ ಕುಂತಿದೇವಿ ಈ ದುರ್ವಾಸರ ಸೇವೆಯನ್ನು ಮಾಡಿಯೇ ದೇವತೆಗಳನ್ನು ವಶೀಪಡಿಸಿಕೊಳ್ಳುವ ಒಂದು ಮಂತ್ರವನ್ನು ಪಡೆದರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಅಂಥ ಅದ್ಭುತ ಋಷಿಗಳು. ಅಷ್ಟು ಮಾತ್ರ ಅಲ್ಲ, ಯಾವ ಪರಮಾತ್ಮ ಹೇಳ್ತಾನೆ ಕೃಷ್ಣ, ಯಾವ ಈ ದುರ್ವಾಸರಿಂದ ನಾನು ನನ್ನ ಮಡದಿಯಾದ ರುಕ್ಮಿಣಿ ಇಬ್ಬರೂ ಕೂಡ ರಥದಲ್ಲಿ ಎತ್ತಿನ ಸ್ಥಾನದಲ್ಲಿ ಇದ್ದು ರಥವನ್ನು ಎಳೆಯಬೇಕಾದ ಪ್ರಸಂಗ ಬಂತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಾಮಾನ್ಯ ಹಿಂದಿನ ಕಾಲದಲ್ಲಿ ಬಂಡಿಯನ್ನು ಎಳಿಬೇಕು ಅಂದರೆ ಎತ್ತನ್ನು ಕಟ್ಟಿ ಎಳ್ಕೊಂಡು ಹೋಗಬೇಕು ಅಂತಹ ಸಂದರ್ಭ. ಆದರೆ ದುರ್ವಾಸರು ಏನು ಮಾಡಿದರು? ಕೃಷ್ಣ ರುಕ್ಮಿಣಿನೇ ಎತ್ತಿನ ಸ್ಥಾನದಲ್ಲಿ ಇದ್ದು ರಥವನ್ನು ಎಳಿಬೇಕು ಅಂತ ಅವರು ಮಾಡಿದರು. ಅಂತಹ ದುರ್ವಾಸರನ್ನು ರಥದಲ್ಲಿ ಕುಳಿಸಿಟ್ಟು ಕೃಷ್ಣ ಮತ್ತು ರುಕ್ಮಿಣಿ ಆ ಬಂಡಿಯನ್ನು ಎಳೆದರು ಅಂತ ಹೇಳ್ತಾ ಇದ್ರು. ಅಂತಹ ದುರ್ವಾಸರು ಬಂದರು ಅಂತ ಆ ಕೃಷ್ಣ ಅದನ್ನು ನೆನಪಿಸ್ಕೋತಾ ಇದ್ದಾನೆ. ಆ ಸಂದರ್ಭದಲ್ಲಿ ರುಕ್ಮಿಣಿ ದೇವಿಗೆ ತುಂಬ ಬಾಯಾರಿತಂತೆ. ಅವಳು ಪರಮಾತ್ಮನನ್ನು ಕೃಷ್ಣನನ್ನು ನೋಡಿ ಕೇಳಿದ್ರಂತೆ, ಕಣ್ಣು ಸನ್ನೆ ಮಾಡ್ತಾರೆ, ತುಂಬ ಬಾಯಾರಿಕೆ ಆಗ್ತಾ ಇದೆ ಹಾಗೆ ಅಂತ. ಪರಮಾತ್ಮ ನಡ್ಕೊಂಡು ಹೋಗ್ತಾ ಇದ್ದಾನೆ. ನಡ್ಕೊಂಡು ಹೋಗುವಾಗಲೇ ಭೂಮಿಯನ್ನು ಒತ್ತುತ್ತಾನೆ. ಭೂಮಿಯನ್ನು ಒತ್ತಿದಾಗ ಆ ಭೂಮಿಯಿಂದ ನೀರು ಮೇಲಕ್ಕೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಆ ನದಿಯೇ ಭೋಗವತಿ ನದಿ ಅಂತ ಪ್ರಸಿದ್ಧಿ ಅಂತ ಹೇಳ್ತಾ ಇದ್ದಾರೆ. ಆ ಭೋಗವತಿ ನದಿ ನೀರು ಬಂದು ಅದರಿಂದ ರುಕ್ಮಿಣಿ ದೇವಿಯ ಬಾಯಾರಿಕೆ ಅದು ಶಾಂತವಾಯಿತು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ದುರ್ವಾಸರಿಗೆ ಈ ಆದ ಘಟನೆ ನೋಡಿ ಭಾರಿ ಸಿಟ್ಟು ಬಂತಂತೆ. ಕೃಷ್ಣ, ನಿನಗೆ ನಿನ್ನ ಹೆಂಡತಿ ರುಕ್ಮಿಣೀಂದ್ರ ನಿನಗೆ ಭಾರಿ ಪ್ರಿಯ, ಅದರಿಂದ ಇಂಥದ್ದನ್ನೆಲ್ಲ ಮಾಡ್ತೀಯ ನೀನು ಹಾಗೆ ಅಂತ ನಿಮ್ಮಿಬ್ಬರಿಗೂ ಕೂಡ ವಿಯೋಗ ಆಗಲಿ ಅಂತ ದುರ್ವಾಸರು ಶಾಪ ಕೊಟ್ಟರು. ಅದರಿಂದ ಅಂಥ ಸಿಟ್ಟಿನಲ್ಲಿ ಇರತಕ್ಕ ದುರ್ವಾಸರು ಆ ವಿಪ್ರಕನ್ಯೆ ಇರತಕ್ಕ ಕಾಡಿಗೆ ಬಂದರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ರುದ್ರದೇವರ ಅಂಶಭೂತರು, ಕಾಲರುದ್ರನಂತೆ
ಅತ್ರಿ ಅನಸೂಯೆ ಇವರ ದಾಂಪತ್ಯದಲ್ಲಿ ಹುಟ್ಟಿ ಬಂದವರು ದುರ್ವಾಸರು. ಅತ್ರಿ ಅನಸೂಯರ ಮಗನಾಗಿ ಅವತರಿಸಿದವರು ದುರ್ವಾಸರು. ಅಂಥ ದುರ್ವಾಸರು ಬಂದಾಗ ಆ ವಿಪ್ರಕನ್ಯೆ ಬಾಗಿಲಿಗೆ ಬಂದು ದುಃಖ ಸಾಗರದಲ್ಲಿ ಇದ್ದರೂ ಕೂಡ ಮನೆಗೆ ಬಂದವರನ್ನು ನೋಡಿ, ಇದೇ ಸಂಸ್ಕಾರ ಅಂತ ಹೇಳೋದು. ಮನೆಗೆ ಬಂದ ಅತಿಥಿಗಳನ್ನು, ದೊಡ್ಡವರನ್ನು ಸತ್ಕಾರ ಮಾಡಬೇಕು ಅಂತ ಅವರಿಗೆ ಅರ್ಘ್ಯ ಪಾದ್ಯ ಎಲ್ಲವನ್ನು ಕೊಟ್ಟು, ಅಲ್ಲಿ ವನದಲ್ಲಿ ಬೆಳೆದಿದ್ದ ಹಣ್ಣುಗಳನ್ನು ಕೊಟ್ಟು ಅವರನ್ನು ಸೇವೆ ಮಾಡಿದರು, ಹಾಗೆಂತ ಮರ್ಯಾದೆಯಿಂದ ಪೂಜೆ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ತದನಂತರ ವಿಪ್ರಕನ್ಯೆ ಮಾತನಾಡಿದರಂತೆ. ನಮಸ್ತೇಸ್ತು ಮಹಾಭಾಗ ಅತ್ರಿಗೋತ್ರ ದಿವಾಕರ ಕುತೋ ಅಧಿಗಮನಂ ಸಾಧೋ ದುರ್ದೈವಾಯ ಮಮಾಶ್ರಮೇ. ಹೇಗಿದೆ ನೋಡಿ, ಸ್ವಾಮಿ ಮಹಾಭಾಗ, ನೀವು ಮಹಾನುಭಾವರು, ಮಹಾಪೂಜ್ಯರು. ನೀವು ಅತ್ರಿಗೋತ್ರದ ಸೂರ್ಯ, ಅತ್ರಿಗೋತ್ರಕ್ಕೆ ಸೂರ್ಯನಂತೆ ಇರತಕ್ಕ ಮಹಾನುಭಾವರು ನೀವು. ಇಲ್ಲಿ ನಮ್ಮ ಉಡಿಸಲಿಗೆ ಬಂದಿರುವ ಕಾರಣ ಏನು ಅಂತ ತಿಳ್ಕೋಬಹುದಾ ಹಾಗೆ ಅಂತ ವಿನಯದಿಂದ ಕೇಳ್ತಾ ಇದ್ದಾರೆ. ಮಮ ಭಾಗ್ಯೋದಯೋ ಜಾತಃ, ನನ್ನ ಭಾಗ್ಯ ಇದು, ನೀವು ನಮ್ಮ ಮನೆಗೆ ಬಂದದ್ದು ನಮ್ಮ ಭಾಗ್ಯ ಉದಯ ಆಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಮ್ಮ ತಂದೆ ಮಾಡಿದ ಪುಣ್ಯ, ಮತ್ಪಿತು ಪುಣ್ಯ ಪ್ರವಾಹ ಪ್ರೇರಿತೋ ಭವಾನ್ ಹಾಗೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ತಂದೆ ಮಾಡಿದ ಪುಣ್ಯ ನೀವು ನಮ್ಮ ಮನೆಗೆ ಬಂದಿದ್ದೀರಾ ಹಾಗೆ ಅಂತ. ಸಂಭಾವಯಿತು ಮಾಮೇವ ಹಿ ಆಗತೋ ಮನಿಸತ್ತಮಃ ಭವದೃಶಾಂ ಪಾದರಜಃ ತೀರ್ಥರೂಪಂ ಮಹಾತ್ಮನ. ನಿನ್ನಂಥವರ ಪಾದಧೂಳಿ ಅದು ತೀರ್ಥಕ್ಕೆ ಸಮಾನ ಅಂತ ಹೇಳ್ತಾರೆ. ನಿಮ್ಮಂಥವರ ಪಾದಧೂಳಿ ತೀರ್ಥಕ್ಕೆ ಸಮಾನ, ಅದರಿಂದ ನಿಮ್ಮಂಥವರು ಬಂದದ್ದು ನಮ್ಮ ಸೌಭಾಗ್ಯ ಹಾಗೆ ಅಂತ, ನನ್ನ ವ್ರತ ಫಲಿಸ್ತು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳಿ ಆ ವಿಪ್ರಕನ್ಯೆ ಸುಮ್ಮನೆ ಇದ್ದರಂತೆ. ಆಗ ದುರ್ವಾಸರು ಮಾತನಾಡಿದರಂತೆ. ವಿಪ್ರಕನ್ಯೆ, ನೀನು ಕೂಡ ತುಂಬ ಒಳ್ಳೆಯವಳು. ದುರ್ವಾಸರು ಹೇಳ್ತಾ ಇರುವ ಮಾತು, ಸಾಧು ಸಾಧು ದ್ವಿಜಸುತೆ ಕುಲಂ ಅಭ್ಯುದ್ಧೃತಂ ಪಿತುಹು ಹಾಗೆ. ನಿನ್ನ ಕುಲವನ್ನು ಉದ್ಧಾರ ಮಾಡತಕ್ಕ ಕೆಲಸವನ್ನು ನೀನು ಮಾಡಿದೆಯಾ. ಈ ಥರ ಮನೆಗೆ ಬಂದವರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಸತ್ಕಾರ ಮಾಡ್ತಾ ಇದೆಯಲ್ಲ, ನಿನ್ನ ಕುಲ ಪಾವನ ಆಯಿತು ಹಾಗೆ ಅಂತ, ಅದು ನಿಮ್ಮ ತಂದೆಯ ಫಲ ಅದು ಅಂತ ಭಾವಿಸ್ತೇನೆ. ಮೇಧಾವಿ ಋಷಿಗಳ ತಪಸ್ಸಿನ ಫಲ ಇದು ಅಂತ ನಾನು ಭಾವಿಸ್ತೇನೆ ಅಂತ ಅವರು ಹೇಳ್ತಾ ಇದ್ದಾರೆ. ನಾನು ನಿನಗೆ ಧರ್ಮದಲ್ಲಿ ಮತ್ತೆ ಇನ್ನಷ್ಟು ಆಸಕ್ತಿ ಬರಬೇಕು ಎಂಬ ಅದಕ್ಕಾಗಿ ಕೈಲಾಸದಿಂದ ಇಲ್ಲಿ ನಾನು ಬರ್ತಾ ಇದ್ದೇನೆ. ಈಗ ನಿನ್ನಿಂದ ಸತ್ಕಾರ ಮಾಡಲ್ಪಟ್ಟಿದ್ದೇನೆ ಹಾಗೆ ಅಂತ. ನಾನು ಇಲ್ಲಿಂದ ಮತ್ತೆ ಸನಾತನರು, ನಾರಾಯಣರು ಅವರನ್ನು ದರ್ಶನ ಮಾಡುವುದಕ್ಕಾಗಿ ಬದ್ರಿಕಾಶ್ರಮಕ್ಕೆ ಹೋಗಬೇಕಾಗಿದೆ. ವರಾರೋಹೇ ಗಮಿಷ್ಯಾಮಿ ವರಾರೋಹೇ ಶೀಘ್ರಂ ಬದ್ರಿಕಾಶ್ರಮಂ. ಬದ್ರಿಕಾಶ್ರಮಕ್ಕೆ ನಾನು ಹೋಗಬೇಕಾಗಿದೆ ಹಾಗೆ ಅಂತ ಹೇಳಿದಾಗ, ಆಗ ಮತ್ತೆ ವಿಪ್ರಕನ್ಯೆ ಹೇಳ್ತಾ ಇದ್ದಾರೆ, ಓ ಋಷಿವರ್ಯ, ನಿಮ್ಮ ದರ್ಶನದಿಂದಲೇ ನನ್ನ ದುಃಖ ಎಲ್ಲ ಪರಿಹಾರ ಆಗಿದೆ ಹಾಗೆ ಅಂತ. ಮತ್ತು ಹೇಳಿದರಂತೆ, ಋಷೇ ತ್ವದರ್ಶನಾದೇವ ಶುಷ್ಕೋಮೇ ಶೋಕಸಾಗರ ಅತಃ ಪರಂ ಶುಭಂ ಭಾವಿ ಯಸ್ಮಾತ್ ಸಂಭಾವಿತ ತ್ವಯ. ಈಗಲೂ ನೀನು ನಮಗೆ ಬಂದು ಒಳ್ಳೆ ಸಾಂತ್ವನವನ್ನು ಮಾಡ್ತಾ ಇದ್ದೀರಾ, ಇದಕ್ಕಿಂತ ನಮಗೂ ಏನು ಬೇಕು ಹಾಗೆ ಅಂತ. ಆದರೂ ಕೂಡ ನಾನು ದುಃಖ ಸಾಗರದಲ್ಲಿ ಮುಳುಗಿದ್ದೇನೆ ಹಾಗೆ ಅಂತ. ಕಿಮ್ನೇ ವೇತ್ಸಿ ದಯಾಸಿಂಧೋ ತನ್ನಿರ್ವಾಪಯ ಶಂಕರ ಹಾಗೆ. ನಾನು ಮದುವೆಯಾಗಬೇಕು ಅಂತ, ಆದರೆ ಅದಕ್ಕಾಗಿಯೇ ನನ್ನ ತಂದೆ ವರವನ್ನು ಹುಡುಕ್ತಾ ಇದ್ದರು. ಅಷ್ಟರಲ್ಲಿ ಈಗ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಅದರಿಂದ ನನ್ನ ಮುಂದಿನ ಭವಿಷ್ಯ ಏನು? ನನಗೆ ತಂದೆ ಇಲ್ಲ, ತಾಯಿ ಇಲ್ಲ, ಬಂಧು ಬಳಗ ಅಂತ ಯಾರೂ ಇಲ್ಲ, ನನಗೆ ಧೈರ್ಯವನ್ನು ಕೊಡೋದಕ್ಕೂ ಕೂಡ ಯಾರೂ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾನು ಹೇಗೆ ಬದುಕಲಿಕ್ಕೆ ಸಾಧ್ಯ? ನ ಮಾತಾ ನ ಪಿತಾ ಭ್ರಾತ ಯೋಮೇ ಧೈರ್ಯಂ ಪ್ರಯಚ್ಛತಿ. ನನಗೆ ಧೈರ್ಯವನ್ನು ಕೊಡೋದಕ್ಕೆ ಮನೆಯಲ್ಲಿ ಯಾರು ಮನುಷ್ಯರೇ ಇಲ್ಲ. ಅಂಥ ಪ್ರದೇಶದಲ್ಲಿ ನಾನು ಇದ್ದೇನೆ, ನಾನು ಹೇಗೆ ಬದುಕಲಿಕ್ಕೆ ಸಾಧ್ಯ ಹಾಗೆ ಅಂತ. ಯಾವ ದಿಕ್ಕಿನಲ್ಲಿ ನೋಡಿದರೂ ಬರೀ ಶೂನ್ಯವಾಗಿದೆ. ಯಾಂ ಯಾಂ ದೀಪಂ ಪ್ರಪಶ್ಯಾಮಿ ಸಾ ಸಾ ಶೂನ್ಯ ವಿಭಾತಿ. ಯಾವ ದಿಕ್ಕಿಗೆ ನೋಡಿದರೂ ಕೂಡ ಬರೀ ಶೂನ್ಯವಾಗಿ ಕಾಣಿಸ್ತಾ ಇದೆ. ಅದರಿಂದ ನನಗೆ ಬೇಗ ಅನುಗ್ರಹ ಮಾಡಿರಿ ಹಾಗೆ ಅಂತ. ಮಮ ದುಃಖ ಪ್ರತೀಕಾರಂ ಕುರು ಶೀಘ್ರಂ ತಪೋನಿದೆ. ನನ್ನ ದುಃಖ ಪರಿಹಾರ ಮಾಡೋದಕ್ಕೆ ಏನಾದರೂ ಒಂದು ಉಪಾಯವನ್ನು ಹೇಳಿ ಹಾಗೆ ಅಂತ. ಅಕಸ್ಮಾತ್ ನಾನು ಮದುವೆ ಆಗದೇ ಹೋಗಿಬಿಟ್ರೆ ನಾನು ವೃಷಲಿ ಆಗಿಬಿಡ್ತೇನೆ ಹಾಗೆ ಅಂತ ನನಗೆ ತುಂಬ ಭಯ ಆಗ್ತಾ ಇದೆ ಹಾಗೆ ಅಂತ. ಈ ಭಯದಿಂದಲೇ ನನಗೆ ನಿದ್ರೆ ಬರ್ತಾ ಇಲ್ಲ.
ತಸ್ಮಾನ್ನ ಜಾಯತೆ ನಿದ್ರ ನ ರುಚೇರ್ ಭೋಜನೇ ಮಮ. ನನಗೆ ಊಟದಲ್ಲೂ ಕೂಡ ಆಸಕ್ತಿ ಇಲ್ಲ, ಊಟ ಮಾಡಬೇಕು ಅಂತಲೂ ಕೂಡ ತೋರ್ತಾ ಇಲ್ಲ ಹಾಗೆ ಅಂತ. ಈ ರೀತಿಯಾಗಿ ಕಣ್ಣೀರಾಗ್ತಾ ದುರ್ವಾಸರ ಮುಂದೆ ಆ ವಿಪ್ರಕನ್ಯೆ ಸುಮ್ಮನೆ ಇದ್ದಳಂತೆ. ಇತ್ತ ದುರ್ವಾಸರು ಆ ವಿಪ್ರಕನ್ಯೆಯ ಮಾತನ್ನು ಕೇಳಿ ಚಿಂತನೆ ಮಾಡಿದರು, ಇವರ ದುಃಖಕ್ಕೆ ಪರಿಹಾರ ಏನು ಹಾಗೆ ಅಂತ ಮಾಡಿ ಅವರು ಯೋಚನೆ ಮಾಡಿ ಹೇಳಿದರಂತೆ. ಅವರ ಮನಸ್ಸಿಗೆ ಈ ವಿಪ್ರಕನ್ಯೆಗೆ ಉಪಕಾರ ಮಾಡಬೇಕು ಅಂತ ಅನ್ನಿಸ್ತು. ಅದರಿಂದ ಕರುಣಾಪೂರ್ಣವಾದ ದೃಷ್ಟಿಯಿಂದ ಅತಿಶಯ ಕೃಪೆಯ ವಿಲೋಕ್ಯ ಅಂತ ಹೇಳ್ತಾರೆ. ಅತಿಶಯವಾದ ಕೃಪೆ ದುರ್ವಾಸರಿಗೆ ಹುಟ್ಟಿದ್ದು. ಅದರಿಂದ ಅವರಿಗೆ ಹೇಳ್ತಾ ಇದ್ದಾರೆ. ಏನು ಹೇಳಿದರು ದುರ್ವಾಸರು ಹಾಗೆಂದರೆ, ಶೃಣು ಸುಂದರಿ ವಕ್ಷ್ಯಾಮಿ ಗುಹ್ಯಾತ್ ಗುಹ್ಯತರಂ ಮಹತ್ ಆರುಖ್ಯೇಹಂ ನೈವ ಕಸ್ಯಾಪಿ ತ್ವದರ್ಥಂ ತು ವಿಚಾರಿತಂ. ಸುಂದರಿ, ನಾನು ನಿನಗೆ ಒಂದು ರಹಸ್ಯವಾದ ವಿಚಾರವನ್ನು, ಒಂದು ಉಪಾಯವನ್ನು ನಾನು ಹೇಳ್ತೇನೆ. ಇದು ಯಾರಿಗೂ ಹೇಳಲಿಕ್ಕೆ ಉಚಿತ ಅಲ್ಲ, ಆದರೂ ನಿನಗೆ ತಿಳಿಸಬೇಕು ಅಂತ ಇದು ರಹಸ್ಯವಾದ ಈ ಒಂದು ವ್ರತವನ್ನು ನಾನು ನಿನಗೆ ಹೇಳ್ತೇನೆ. ನಿನಗೆ ವಿಸ್ತಾರವಾಗಿ ನಾನು ಹೇಳೋದಿಲ್ಲ, ಸೂಕ್ಷ್ಮವಾಗಿ ಹೇಳ್ತೇನೆ ಹಾಗೆ ಅಂತ. ಇತಸ್ತೃತೀಯೇ ಸುಬಗೆ ಮಾಸಸ್ತು ಪುರುಷೋತ್ತಮ. ಇಲ್ಲಿಂದ 3ನೇ ತಿಂಗಳು, 3 ತಿಂಗಳು, 2 ತಿಂಗಳಾದ ಮೇಲೆ 3ನೇ ತಿಂಗಳು ಪುರುಷೋತ್ತಮ ಮಾಸ ಬರಲಿಕ್ಕಿದೆ. ಅಂದರೆ ಯಾವುದು? ಅಧಿಕ ಮಾಸ ಬರಲಿಕ್ಕಿದೆ ಹಾಗೆ ಅಂತ. ತಸ್ಮಿನ್ ಸ್ನಾತೋ ನರಸ್ತೀರ್ತೆ ಮುಚ್ಚತೆ ಭ್ರೂಣಹತ್ಯೆಯ ಏತತ್ತುಲ್ಯ ನಕೋಪ್ಯನ್ಯ ಕಾರ್ತಿಕಾದಿಷು ಸುಂದರಿ ಹಾಗೆ ಅಂತ. ಈ ಮಾಸದಲ್ಲಿ ಪ್ರಾತಃ ಕಾಲ ಸ್ನಾನದಿಂದಲೇ ಶಿಶುಹತ್ಯೆ ಮುಂತಾದ ಎಲ್ಲ ಪಾಪದಿಂದಲೂ ಕೂಡ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಇದೆ. ಕಾರ್ತಿಕ ಮುಂತಾದ 12 ತಿಂಗಳು, ವೈಶಾಖ ಮಾಸ, ಮಾಘ ಮಾಸ, ಕಾರ್ತಿಕ ಮಾಸ, ಇದೆಲ್ಲವೂ ಶ್ರೇಷ್ಠವಾದ ಮಾಸ. ಆಕಾಮಾವೈ ಅಂತ ಹೇಳ್ತಾರೆ ನೋಡಿ. ಆಕಾಮಾವೈ ಕೋನಸ್ನಾತಃ ಅಂತ ಹೇಳ್ತಾರೆ. ಆದರೆ ಅದಕ್ಕಿಂತಲೂ ಕೂಡ ಪುಣ್ಯತಮವಾದದ್ದು ಈ ಅಧಿಕ ಮಾಸ ಬರಲಿಕ್ಕಿದೆ. ಆ ಮಾಸದ ಬೇರೆ ಮಾಸದಲ್ಲಿ ಮಾಡಿದರೆ ಎಷ್ಟು ಪುಣ್ಯ ಬರುತ್ತದೆ, ಇದರ 16ನೇ ಒಂದು ಅಂಶ ಕೂಡ ಅದಕ್ಕೆ ಇರೋದಿಲ್ಲ ಹಾಗೆ ಅಂತ. ಅದರಿಂದ ಅಷ್ಟು ಶ್ರೇಷ್ಠವಾದದ್ದು. ಸರ್ವೇ ಮಾಸಸ್ಥ ತಥಾ ಪಕ್ಷಾ ಪರ್ವಾಣ್ಯನ್ಯಾನಿ ಯಾನಿ ಚ ಪುರುಷೋತ್ತಮ ಮಾಸಸ್ಯ ಕಲಾಂ ನಾರ್ಹಂತಿ ಷೋಡಶೀಂ ಹಾಗೆ ಅಂತ. ಅದು ಬೇರೆ ಮಾಸಗಳು ಇರ್ಬೋದು, ಪಕ್ಷಗಳು ಇರ್ಬೋದು, ಇನ್ನೇನಾದ್ರು ಉತ್ಸವಗಳು ಇರ್ಬೋದು, ಗ್ರಹಣಾದಿಗಳು ಇರ್ಬೋದು, ಯಾವುದೂ ಕೂಡ ಈ ಮಾಸದಲ್ಲಿ ಮಾಡಿದ ಸ್ನಾನಕ್ಕೆ 16ನೇ ಒಂದು ಅಂಶ ಕೂಡ ಅದಕ್ಕೆ ಇರೋದಿಲ್ಲ. ಅಷ್ಟು ಉತ್ತಮವಾದದ್ದು ಹಾಗೆ ಅಂತ. ಸಾಧನಾನಿ ಸಮಸ್ತಾನಿ ನಿಗಮೋಕ್ತಾನಿ ಯಾನಿ ಚ ಮಾಸಸ್ಯ ಏತಸ್ಯ ನಾರ್ಹಂತಿ ಕಲಾಮಪಿ ಚ ಷೋಡಶೀಂ. ವೇದಗಳಲ್ಲಿ ಹೇಳಲ್ಪಟ್ಟ ಯಾವುದೇ ಸಾಧನೆ ಇರ್ಬೋದು, ಮೋಕ್ಷವನ್ನು ಹೊಂದೋದಕ್ಕೆ ಅದೇನೇ ಸಾಧನೆಗಳು ಹೇಳಿರ್ಬೋದು, ಅದು ಯಾವುದೂ ಕೂಡ ಈ ಒಂದು ಅಧಿಕ ಮಾಸದ ಸ್ನಾನಕ್ಕೆ 16ನೇ ಒಂದು ಅಂಶ ಕೂಡ ಅದು ಯಾವುದಕ್ಕೂ ಇರೋದಿಲ್ಲ ಹಾಗೆ ಅಂತ. ದ್ವಾದಶಾಬ್ದ ಸಹಸ್ರಾಣಿ ಗಂಗಾ ಸ್ನಾನೇನ ಯತ್ಫಲಂ ಗೋದಾವರಿ ಸಕೃತ್ ಸ್ನಾನಾತ್ ಯತ್ಫಲಂ ಸಿಂಹಗೋ ಗುರೌ. ನೋಡಿ, ಅಧಿಕ ಮಾಸದಲ್ಲಿ ಪ್ರಾತಃ ಸ್ನಾನದ ಮಹತ್ವ ಎಷ್ಟಿದೆ ಹಾಗೆಂದರೆ 12,000 ವರ್ಷ ಗಂಗಾ ನದಿ ಸ್ನಾನ ಮಾಡಿದರೆ ಎಷ್ಟು ಪುಣ್ಯನೋ ಅಷ್ಟು ಪುಣ್ಯ ಅಧಿಕ ಮಾಸದಲ್ಲಿ ಸ್ನಾನ ಮಾಡಿದರೆ ಬರುತ್ತದೆ. ನೋಡಿ, ಗಂಗೆಗೆ ಹೋಗೋದೇ ಕಷ್ಟ, ಪ್ರಾತಃ ಸ್ನಾನ ಇನ್ನೂ ಕಷ್ಟ. ಅಂಥದ್ರಲ್ಲಿ ಅಧಿಕ ಮಾಸದಲ್ಲಿ ಪ್ರಾತಃ ಸ್ನಾನ ಮಾಡಿಬಿಟ್ರೆ ನಮಗೆ 12,000 ವರ್ಷ, ಒಂದಿನ 2 ದಿನ ಅಲ್ಲ, ದ್ವಾದಶಾಬ್ದ ಸಹಸ್ರಾಣಿ ಅಂತ ಹೇಳ್ತಾರೆ. 12,000 ವರ್ಷ ಗಂಗಾ ನದಿ ಸ್ನಾನ ಮಾಡಿದ ಫಲ ಬರುತ್ತದೆ ಹಾಗೆ ಅಂತ. ಮತ್ತು ಸಿಂಹರಾಶಿಯಲ್ಲಿ ಗುರು ಇರುವಾಗ ಗೋದಾವರಿಯಲ್ಲಿ ಸ್ನಾನ ಮಾಡಿದ ಫಲ ಬರುತ್ತದೆ ಹಾಗೆ ಅಂತ. ಸಿಂಹರಾಶಿಯಲ್ಲಿ ಗುರು ಇರುವಾಗ ಗೋದಾವರಿ ಸ್ನಾನ ವಿಶೇಷ. ಅದು ಮಾಡಿದರೆ ಎಷ್ಟು ಪುಣ್ಯ ಬರುತ್ತದೋ ಅಧಿಕ ಮಾಸದ ಪ್ರಾತಃ ಸ್ನಾನದಿಂದ ಅಷ್ಟೇ ಪುಣ್ಯ ಬರುತ್ತದೆ ಹಾಗೆ ಅಂತ. ತದೇವ ಫಲಮಾಪ್ನೋತಿ ಮಾಸೇ ವೈ ಪುರುಷೋತ್ತಮೆ ಸಕೃತ್ ಸುಸ್ನಾನ ಮಾತ್ರೇನ ಯತ್ರ ಕುತ್ರಾಪಿ ಸುಂದರಿ. ಯಾವುದೇ ಒಂದು ತೀರ್ಥದಲ್ಲಿ ಎಲ್ಲೇ ಸ್ನಾನ ಮಾಡಿದರೂ ಕೂಡ ಎಷ್ಟು ಪುಣ್ಯ ಬರುತ್ತದೋ ಅದಕ್ಕಿಂತ ಅಧಿಕ ಪುಣ್ಯ ಅಧಿಕಸ್ಯ ಅಧಿಕಂ ಫಲಂ ಅಂತ ಹೇಳ್ತಾರೆ ನೋಡಿ. ಅಧಿಕವಾದ ಪುಣ್ಯ ಈ ಪುರುಷೋತ್ತಮ ಮಾಸದಲ್ಲಿ ಬಂದ್ಬಿಡುತ್ತದೆ ಹಾಗೆ ಅಂತ. ಶ್ರೀಕೃಷ್ಣ ವಲ್ಲಭೋ ಮಾಸೋ ನಾಮ್ನಾಚ ಪುರುಷೋತ್ತಮ ತಸ್ಮಿನ್ ಸಂಸೇವಿತೆ ಬಾಲೆ ಸರ್ವಂ ಭವತಿ ವಾಂಛಿತಂ. ಈ ಮಾಸ ಕೃಷ್ಣನಿಗೆ ಅತೀ ಪ್ರಿಯವಾದ ಮಾಸ. ನಿನ್ನೆ ನೋಡಿದ್ದೀವಿ, ಪರಮಾತ್ಮ ಕೃಷ್ಣನೇ ತಾನೇ ಅನುಗ್ರಹ ಮಾಡಿ ವರವನ್ನು ಕೊಟ್ಟಿದ್ದಾನೆ ಆ ಅಧಿಕ ಮಾಸದ ಅಭಿಮಾನಿ ದೇವತೆಗೆ. ಅದರಿಂದ ಕೃಷ್ಣನಿಗೆ ಅತಿ ಪ್ರಿಯವಾದ ಮಾಸ. ಅದರ ಸ್ಮಾರಕವಾಗಿಯೇ ಈ ಮಾಸಕ್ಕೆ ಏನಂತ ಹೆಸರು? ಪುರುಷೋತ್ತಮ ಮಾಸ ಅಂತಲೇ ಹೆಸರು. ಇಲ್ಲ ಬರೀ ಅಧಿಕ ಮಾಸ, ಮಲಮಾಸ ಅಂತ ಇಷ್ಟೇ ಇರಬಹುದಾಯಿತು. ಆದರೆ ಕೃಷ್ಣನ ಅನುಗ್ರಹ ಪಡೆದ ಮಾಸ ಎಂಬ ಅದನ್ನು ಮರೆಯಬಾರದು ಅಂತ ಈ ಮಾಸಕ್ಕೆ ಏನು ಹೆಸರಿಟ್ಟಿದ್ದಾರೆ?
ಪುರುಷೋತ್ತಮ ಮಾಸ ಅಂತಲೇ ಹೆಸರಿಟ್ಟಿದ್ದಾರೆ. ಇದನ್ನೆಲ್ಲ ದುರ್ವಾಸರು ಹೇಳ್ತಾ ಇದ್ದಾರೆ. ಆ ಮಾಸದಲ್ಲಿ ಪುರುಷೋತ್ತಮನ ಸೇವೆ ಮಾಡುವುದರಿಂದ ಎಲ್ಲ ಇಷ್ಟಾರ್ಥವೂ ಕೂಡ ಪೂರ್ಣವಾಗ್ತದೆ. ನಿಂಗೇನು ಇಷ್ಟಾರ್ಥ ಇದೆ? ಪತಿ ಬೇಕು ಅಂತ ಇಷ್ಟಾರ್ಥ ಇದೆ ಅಲ್ಲವೇ? ನೀ ಮಾಡು, ಈ ವ್ರತವನ್ನು ಮಾಡು, ನಿನ್ನ ಇಷ್ಟಾರ್ಥ ಪೂರ್ಣವಾಗುತ್ತದೆ ಅಂತ ದುರ್ವಾಸರು ಹೇಳ್ತಾ ಇದ್ದಾರೆ. ಅದರಿಂದ 3ನೇ ತಿಂಗಳು ಬರಲಿಕ್ಕಿದೆ, ಈ ವ್ರತವನ್ನು ನೀನು ಆಚರಣೆ ಮಾಡು, ಪುರುಷೋತ್ತಮನನ್ನು ಸಂತೋಷಪಡಿಸು ಹಾಗೆ ಅಂತ ಹೇಳಿದಾಗ ದುರ್ವಾಸರು ಮತ್ತೆ ಹೇಳ್ತಾರೆ, ತನಗೆ ಆದ ಘಟನೆ ಹೇಳ್ತಾರೆ ನೋಡಿ. ತನಗೆ ಅಧಿಕ ಮಾಸದ ಸೇವೆಯಿಂದ ತಾನು ಪಡೆದ ಲಾಭ. ಒಂದು ಸಲ ಅಂಬರೀಷ ರಾಜ ಅವನ ಮೇಲೆ ನನಗೆ ಸಿಟ್ಟು ಬಂದೋಯ್ತು. ಅಂಬರೀಷ್ ಭಾಗವತದಲ್ಲಿ ಬರುವ ವಿಚಾರ ಇದು. ಅಂಬರೀಷ ರಾಜನ ಮೇಲೆ ನನಗೆ ಸಿಟ್ಟು ಬಂದಿತ್ತು. ಅವನನ್ನು ಸುಟ್ಟಾಕುವುದಕ್ಕಾಗಿ ನಾನು ಒಂದು ಕೃತ್ಯವನ್ನು ನಿರ್ಮಾಣ ಮಾಡಿ ಕಳಿಸಿದೆ. ಮುಕ್ತ ಕೃತ್ಯ ತದಾ ಬಾಲೆ ಅಂತ ಹೇಳ್ತಾರೆ. ನಾನು ಒಂದು ಕೃತ್ಯವನ್ನು ಮಾಡಿ ಕಳಿಸಿದೆ. ಆ ಸಂದರ್ಭದಲ್ಲಿ ಆ ಪರಮಾತ್ಮನ ಸುದರ್ಶನ ಅವನ ಮನೆಯಲ್ಲಿ ಇತ್ತು. ಅದು ನನ್ನನ್ನು ಹಿಂಬಾಲಿಸಿಕೊಂಡು ಬಂದಿತ್ತು. ನಾನು ಮೃತನಾಗಬೇಕಾಗಿತ್ತು. ಆದರೆ ಪುರುಷೋತ್ತಮ ವ್ರತಾದೇವ ತಚ್ಚಕ್ರಂ ಸನ್ಯವರ್ತತ ಅಂತ ಹೇಳ್ತಾರೆ. ಆ ಪುರುಷೋತ್ತಮ ಮಾಸದ ವ್ರತದ ಪ್ರಭಾವದಿಂದ, ಪ್ರಾತಃ ಸ್ನಾನಾದಿಗಳ ಪ್ರಭಾವದಿಂದ ಆ ಚಕ್ರ ನನ್ನನ್ನು ಏನು ಮಾಡಿಲ್ಲ. ಆ ಚಕ್ರದ ಸುದರ್ಶನ ಬಾಧೆಯಿಂದ ನಾನು ತಪ್ಪಿಸಿಕೊಂಡದ್ದು ಈ ಒಂದು ಅಧಿಕ ಮಾಸದ ಪುರುಷೋತ್ತಮ ಮಾಸದ ವ್ರತದ ಪ್ರಭಾವದಿಂದ ಹಾಗೆ ಅಂತ ದುರ್ವಾಸರು ತನಗೇ ಆದ ಒಂದು ಘಟನೆಯನ್ನೇ ಮುಂದಕ್ಕಿಟ್ಟು ಹೇಳ್ತಾರೆ ವಿಪ್ರಕನ್ಯೆಯತ್ತ. ಅದರಿಂದ ನೀನು ಕೂಡ ಆ ವ್ರತವನ್ನು ಮಾಡು, ನಿನಗೆ ಬೇಕಾದ ಇಷ್ಟಾರ್ಥ ಎಲ್ಲವೂ ಕೂಡ ಸಿದ್ಧಿಯಾಗ್ತದೆ ಹಾಗೆ ಅಂತ. ತ್ರೈಲೋಕ್ಯಂ ಭಸ್ಮಸಾತ್ ಕರ್ತುಂ, ಆ ಸುದರ್ಶನ ಅಂದರೆ ಸಾಮಾನ್ಯ ಇಲ್ಲ, 3 ಲೋಕವನ್ನು ಸುಟ್ಟಾಕುವ ಸಾಮರ್ಥ್ಯ ಇದೆ. ಅಂಥ ಒಂದು ಚಕ್ರದಿಂದ ನನ್ನನ್ನು ಪಾರು ಮಾಡಿದ್ದು ಈ ಒಂದು ಪುರುಷೋತ್ತಮ ಮಾಸದ ವ್ರತ ಹಾಗೆ ಅಂತ. ಇಷ್ಟು ವಿಪ್ರಕನ್ಯೆ ಇತ್ತು ಹೇಳಿ ದುರ್ವಾಸರು ಸುಮ್ಮನಾದರು. ಆಗ ಮತ್ತೆ ಆ ವಿಪ್ರಕನ್ಯೆ ಹೇಳ್ತಾರೆ ನೋಡಿ, ಇಷ್ಟೆಲ್ಲ ಉಪದೇಶ ಮಾಡಿದರೂ ಕೂಡ ಅವರಿಗೆ ಅದು ಒಪ್ಪಲಿಲ್ಲ. ದುರ್ವಾಸೋ ವಚನಂ ಶ್ರುತ್ವ ಪ್ರಜ್ವಲತಾ ಮೂಢಧಿಯ ಅಬದತ್ ಭಾವಿನ ಪ್ರೇರಿತ ರಾಜನ್ ಅಸೂಯ ಪ್ರೇರಿತ ಸತಿ. ಅವರಿಗೆ ಅಸೂಯೆಯಿಂದ ಪ್ರೇರಿತರಾಗಿ ಆ ಅಜ್ಞಾನದ ವಶದಲ್ಲಿ ಆ ವಿಪ್ರಕನ್ಯೆ ಕೆಲವು ಮಾತನ್ನು ಹಾಡಿದರಂತೆ. ನಮಹ್ಯಂ ರೋಚತೆ ಬ್ರಹ್ಮನ್ ಯದುಕ್ತಂ ಭವತಾ ಮುನೆ. ಸ್ವಾಮಿ, ನೀವು ಹೇಳ್ತಾ ಇರೋದು ನನಗೆ ಸರಿ ಅಂತ ಅನ್ನಿಸ್ತಾ ಇಲ್ಲ. ಹಾಗೆ ನೀವು ಹೇಳ್ತಾ ಇರೋದು ನನಗೆ ಉಪಾಯ ಅಂತ ಅನ್ನಿಸ್ತಾ ಇಲ್ಲ. ಯಾಕೆ ಹಾಗೆಂದರೆ, ಕಥಂ ಆಗಾದಯ ಮಾಸ ಅಧಿಕಿಂಚಿತ್ ಕರತಾಂ ಗತಃ ಕಥಂ ಕಾರ್ತಿಕ ಮಾಸಾಂ ತ್ವಂ ಊನಂ ವದಸಿ ತದ್ವದ. ಅಲ್ಲ, ನೀವು ಇದ್ದಕ್ಕಿದ್ದಾಗಿ 12 ಮಾಸಕ್ಕಿಂತ ಇದು ಶ್ರೇಷ್ಠ ಅಂತ ಹೇಳಿಬಿಟ್ರಿ. ಏನು ಮಾಘ ಮಾಸಕ್ಕಿಂತ ಇದು ಅಧಿಕ ಮಾಸ ಶ್ರೇಷ್ಠನಾ? ಕಾರ್ತಿಕ ಮಾಸಕ್ಕಿಂತ ಅಧಿಕ ಶ್ರೇಷ್ಠನಾ? ಇದು ಏನು ಮಾತಾಡ್ತೀರಿ ನೀವು ಹಾಗೆ ಅಂತ ದುರ್ವಾಸರನ್ನೇ ಕೇಳಿಬಿಟ್ರು ಅವರು. ಅದನ್ನು ಹೇಳಿ ನನಗೆ ಆ ಕಾರಣವನ್ನು ತಿಳಿಸಿಕೊಡಿ. ಬೇರೆ ಮಾಸಕ್ಕಿಂತ ಇದು ಹೇಗೆ ಶ್ರೇಷ್ಠ ತಿಳಿಸಿಕೊಡಿ. ವೈಶಾಖ ಸೇವಿತ ಕಿಂವಾನ ದಾಸ್ಯತಿ ಸುಖಾಮಿತಂ. ವೈಶಾಖ ಮಾಸದ ವ್ರತವನ್ನು ಪಾಲನೆ ಮಾಡಿದರೆ ಕಾಮಿತಾರ್ಥ ಸಿದ್ಧವಾಗೋದಿಲ್ಲವಾ? ಅದೇನು ವೈಶಾಖಕ್ಕಿಂತ ಇದನ್ನು ಶ್ರೇಷ್ಠ ಅಂತ ಹೇಳಿಬಿಟ್ರಿ ಅಧಿಕ ಮಾಸವನ್ನು ಹಾಗೆ ಅಂತ ಹೇಳಿದೆ. ಸದಾಶಿವಾದಯೋ ದೇವಾ ಫಲದ ಕಿಮ್ನ ಸೇವಿತಾ ಅಥಾ ಭುವಿ ಮಾರ್ಥಾಂಡೋ ದೇವ ಪ್ರತ್ಯಕ್ಷದರ್ಶಿನಃ. ಏನು ಸದಾಶಿವ ಅಂದರೆ ರುದ್ರದೇವರೇ ಮೊದಲಾದ ದೇವತೆಗಳು ಪೂಜೆ ಮಾಡಿದರೆ ಫಲ ಕೊಡೋದಿಲ್ಲವ? ಇಷ್ಟಾರ್ಥ ಪಡೀಬೇಕು ಅಂದರೆ ಇದು ಒಂದೇ ಮಾರ್ಗನ? ಅಧಿಕ ಮಾಸ ಒಂದೇ ಮಾರ್ಗನ? ಬೇರೆ ಮಾಸಗಳು ಇದೆ. ಇನ್ನು ದೇವತೆಗಳನ್ನು ಪೂಜೆ ಮಾಡಿದರೆ ಅವರು ಕೂಡ ನಮ್ಮ ಇಷ್ಟಾರ್ಥವನ್ನು ಕೊಡ್ತಾರೆ. ನೀವು ಅದನ್ನೆಲ್ಲ ಬಿಟ್ಟು ರುದ್ರನ ಪೂಜೆ ಮಾಡು ಅಂತ ಹೇಳಿ ನಾನು ಮಾಡ್ತೀನಿ. ಆದರೆ ಅದನ್ನು ಬಿಟ್ಟು ಅಧಿಕ ಮಾಸದ ಏನೋ ವ್ರತ ಅಂತ ಮಾಡು ಅಂತ ಹೇಳ್ತಾರಲ್ಲ ಹಾಗೆ ಅಂತ ಅದರ ಅಭಿಪ್ರಾಯ. ಇನ್ನು ಭೂಮಿಯಲ್ಲಿ ಪ್ರತ್ಯಕ್ಷವಾಗಿ ದೇವರು ಅಂತ ಕಾಣಿಸಿಕೊಳ್ಳತಕ್ಕವ ಅಂದರೆ ಯಾರು ಪ್ರತ್ಯಕ್ಷ ದೇವತೆ? ಸೂರ್ಯ ಪ್ರತ್ಯಕ್ಷ ದೇವತಾ ಅಂತ ಪ್ರಸಿದ್ಧಿ. ಆ ಸೂರ್ಯನನ್ನು ಪೂಜೆ ಮಾಡು ಅಂತ ಹೇಳಿ ಅದನ್ನು ಬಿಟ್ಟುಬಿಟ್ರಿ ನೀವು. ಸದಾಶಿವನನ್ನು ಹೇಳಿಲ್ಲ, ಕಣ್ಣಿಗೆ ಕಾಣತಕ್ಕ ಸೂರ್ಯನ ಉಪಾಸನೆಯನ್ನು ಹೇಳಿಲ್ಲ. ಎಲ್ಲವನ್ನೂ ಬಿಟ್ಟು ಮಾಘ ಮಾಸ, ಕಾರ್ತಿಕ ಸ್ನಾನ ಇತ್ಯಾದಿ ಯಾವುದೂ ಹೇಳಿಲ್ಲ. ಎಲ್ಲವನ್ನು ಬಿಟ್ಟು ನೀವು ಅಧಿಕ ಮಾಸವನ್ನು ಹೇಳ್ತಾ ಇದ್ದೀರಿ, ಇದು ಸರಿ ಹೋಗೋದಿಲ್ಲ ಹಾಗೆ. ಇನ್ನೂ ಹೇಳ್ತಾರೆ ನೋಡಿ, ಗಣೇಶ ಸೇವಿತ ಕಿಂವಾ ನ ಸಂಯಚ್ಛತಿ ಕಾಮಿತಂ. ಗಣೇಶನ ಪೂಜೆ ಮಾಡಿದರೆ ಸಿಗೋದಿಲ್ಲವಾ? ನೋಡಿ ಹೆಸರೇ ನೋಡಿ, ವರಸಿದ್ಧಿ ವಿನಾಯಕ ಅಂತ ಇದೆ. ಎಲ್ಲ ಸಿದ್ಧಿಯನ್ನು ಕೊಡತಕ್ಕವರು ವರಸಿದ್ಧಿ ವಿನಾಯಕ. ಅದನ್ನು ಬಿಟ್ಟು ಅದನ್ನು ಹೇಳಿಲ್ಲ ನೀವು, ಯಾರ್ದು ಹೇಳಿಲ್ಲ ನೀವು. ಇನ್ನು ಹೇಳ್ತಾರೆ ನೋಡಿ, ವ್ಯತಿಪಾತ ಮುಂತಾದ ಯೋಗಗಳು ಅದು ಕೂಡ
ಬೇಡಿದ್ದನ್ನೆಲ್ಲ ಕೊಡತಕ್ಕದ್ದು. ವ್ಯತಿಪಾತಾದಿಕಾನ್ ಯೋಗಾನ್ ದೇವಾನ್ ಶರ್ವಾದಿಕಾನಪಿ ಹಾಗೆ ಅಂತ. ಅದರಿಂದ ವ್ಯತಿಪಾದ ಮುಂತಾದ ಯೋಗಗಳನ್ನು ಬಿಟ್ಬಿಟ್ರಿ, ರುದ್ರ ಮೊದಲಾದ ದೇವತೆಗಳನ್ನು ಬಿಟ್ಬಿಟ್ರಿ, ಏನೋ ಪುರುಷೋತ್ತಮ ಮಾಸವನ್ನು ಹೊಗಳ್ತಾ ನೀವು ಕೂತಿದ್ದೀರಲ್ಲ ಹಾಗೆ ಅಂತ ಎಷ್ಟು ಮಾತು ಹೇಳ್ತಾರೆ ನೋಡಿ. ಸರ್ವಾನ್ ಉಲ್ಲಂಘ್ಯ ವದತ್ ಕ್ಷಪಾಕಿಂತೇನ ಜಾಯತೆ. ನಿಮಗೆ ನಾಚಿಕೆ ಆಗ್ತಾ ಇಲ್ಲ, ಹಂಗೆ ಹೇಳಿಬಿಟ್ರು, ನಿಮ್ಗೆ ನಾಚಿಕೆ ಆಗ್ತಾ ಇಲ್ಲವಾ ಹಾಗೆ ಅಂತ ದುರ್ವಾಸರನ್ನು ನೋಡಿ ಆ ವಿಪ್ರಕನ್ಯೆ ಕೇಳಿದರು ಹಾಗೆ. ಅಯಂತು ಮಲಿನೋ ಮಾಸಃ ಸರ್ವಕರ್ಮ ವಿಗರ್ಹಿತ. ಇದಕ್ಕೆ ಹೆಸರೇ ಏನು? ಮಲಮಾಸ ಅಂತ. ಯಾವ ಕಾರ್ಯ ಮಾಡೋದಕ್ಕೂ ನಾಲಾಯಕಿ ಮಾಸ. ಅಂಥ ಮಾಸದಲ್ಲಿ ಹೋಗಿ ನೀವು ಮಾಡು ಅಂತ ಹೇಳ್ತಾರಲ್ಲ ಹಾಗೆ ಅಂತ. ಯಾಕೆ? ಅಸೂರ್ಯ ಸಂಕ್ರಮ. ಆ ಮಾಸದಲ್ಲಿ ಏನಿಲ್ಲ, ಸೂರ್ಯನ ಸಂಕ್ರಮಣ ಇರೋದಿಲ್ಲ. ಅದರಿಂದ ಅದಕ್ಕೆ ಮಲಮಾಸ ಅಂತ ಪ್ರಸಿದ್ಧಿ. ಅಂಥ ಮಾಸದಲ್ಲಿ ಶ್ರೇಷ್ಠ ಕ್ರಿಯತೆ ಚ ಕಥಂ ಮುನೆ. ಆ ಮಾಸ ಶ್ರೇಷ್ಠವಾದದ್ದು ಅಂತ ಹೇಗೆ ಹೇಳ್ತೀರ ನೀವು? ಏನಂತ ಪ್ರಸಿದ್ಧಿ ಇದೆ? ಮಲಮಾಸ ಅಂತ ಪ್ರಸಿದ್ಧಿ ಇದೆ. ಅದೇಂಗ ಶ್ರೇಷ್ಠ ಅಂತ ಹೇಳ್ತೀರಿ ಹಾಗೆ? ಸಂಕ್ರಾಂತಿಯೇ ಇಲ್ಲಲ್ಲ ಹಾಗೆ. ವೇದಾಹಂ ಸರ್ವ ದುಃಖಾನಾಂ ಭಾರತಂ ಶ್ರೀಹರಿ ಪರಂ ನಾಣ್ಯಂ ಪಶ್ಯಾಮಿ ಭೂದೇವ ಚಿಂತೆಯಂತಿ ದಿವಾನಿಶಂ. ನೋಡಿ, ನಮ್ಮ ದುಃಖದಿಂದ ಪಾರಾಗಬೇಕಂದ್ರೆ ಶ್ರೀ ಸರ್ವೋತ್ತಮನಾದ ಶ್ರೀಹರಿಯೇ. ಅದರಿಂದ ಆ ಶ್ರೀಹರಿಯ ಚಿಂತನೆಯಿಂದ ಸರ್ವ ದುಃಖ ಪರಿಹಾರ ಆಗ್ತದೆ. ಅದರಿಂದ ನಾನು ಏನು ಮಾಡ್ತೇನೆ? ಭೂಸುರ, ನಾನು ಹಗಲು ರಾತ್ರಿ ಜಾನಕೀಪತಿಯಾದ ರಾಮಚಂದ್ರನನ್ನು ನಾನು ಅದರಿಂದ ಹಗಲು ರಾತ್ರಿ ಜಾನಕೀಪತಿಯಾದ ರಾಮನನ್ನು, ಪಾರ್ವತೀಪತಿಯಾದ ಶಂಕರನನ್ನು ಬಿಟ್ಟು ನಾನು ಯಾರನ್ನು ಕೂಡ ದೊಡ್ಡವರು, ನನ್ನ ದುಃಖಕ್ಕೆ ಪರಿಹಾರ ಅಂತ ನಾನು ಕಾಣಿಸ್ತಾ ಇಲ್ಲ. ನನಗೆ ಅದು ಅರ್ಥ ಆಗ್ತಾ ಇಲ್ಲ. ನನ್ನ ದುಃಖವನ್ನು ಪರಿಹಾರ ಮಾಡೋದಕ್ಕ ಬೇರೆ ದೇವರೂ ಇಲ್ಲ. ಅದರಿಂದ ಎಲ್ಲ ಫಲಗಳನ್ನು ಬಿಟ್ಟು ಈ ಮಲಮಾಸವನ್ನು ನೀವೇನು ಇಷ್ಟು ಕೊಂಡಾಡ್ತಾ ಇದ್ದೀರಿ, ಇದು ಸರಿ ಹೋಗೋದಿಲ್ಲ ಹಾಗೆ ಅಂತ. ಏತಾನ್ ವಿಹಾಯ ವಿಪ್ರೇಂದ್ರ ಕಥಂ ಸ್ತೌಷಿ ಮಲಂ ಮುನೆ. ಮಲವನ್ನು ಯಾರು ಕೊಂಡಾಡಾರ ಹಾಗೆ ಅಂತ ಆ ವಿಪ್ರಕನ್ಯೆ ಹೇಳ್ತಾರೆ. ಇಷ್ಟು ಮಾತ್ರ ಕೇಳಿದ ಕೂಡಲೇ ವಿಪ್ರವೃತ್ಯಾಸ ಕ್ರೋಧನೋ ಮುನಿ. ಅವರಿಗೆ ಭಾರಿ ಸಿಟ್ಟು ಬಂದೋಯ್ತಂತೆ ದುರ್ವಾಸರಿಗೆ. ನೋಡಿ, ಅದರೇ ಸಿಟ್ಟಿನ ಋಷಿಗಳು ಅಂತಲೇ ಪ್ರಸಿದ್ಧ ಅವರು. ಎಷ್ಟು ಹೇಳಿದಾಗ ಕಣ್ಣು ಕೆಂಪಾಯ್ತಂತೆ ಅವರಿಗೆ. ಆದರೂ ಕೂಡ ಜಾಜ್ವಲ್ಯಮಾನೋ ವಪುಷ ಕ್ರೋಧ ಸಂರಕ್ತ ಲೋಚನಃ ತಥಾಪಿನ ಶಶಾಪೈನಂ ಮಿತ್ರಪೈನಾಂ ಕೃಪಯಾನ್ವಿತಃ. ಅವರು ಇಷ್ಟು ಸಿಟ್ಟು ಬಂದರೂ ಕೂಡ ಶಾಪ ಕೊಟ್ಟಿಲ್ಲ ದುರ್ವಾಸರು. ಯಾಕೆ? ನನ್ನ ಗೆಳೆಯನ ಮಗಳು ಹಾಗೆ ಅಂತ. ಮೇಧಾವಿ ಋಷಿಗಳಿಗೂ ದುರ್ವಾಸರಿಗೂ ಅಷ್ಟು ಸ್ನೇಹ ಇತ್ತು. ನನ್ನ ಗೆಳೆಯನ ಮಗಳು ಅಂತ ಹೇಳಿ ಅವರು ಶಾಪ ಕೊಟ್ಟಿಲ್ಲ ಹಾಗೆ ಅಂತ ಹೇಳ್ತಾರೆ. ಇಷ್ಟು ಹೇಳಿ ಯೋಚನೆ ಮಾಡಿದರಂತೆ, ಇನ್ನೇನು ಮಾಡೋದು ಇವರನ್ನು? ಹೇಳಿದರೆ ಕೇಳ್ತಾ ಇಲ್ಲ. ಅಧಿಕ ಮಾಸದ ಫಲ ಭಾರಿ ಇದೆ, ಕೇಳ್ತಾ ಇಲ್ಲ. ಇಷ್ಟಾರ್ಥ ಸಿದ್ಧವಾಗ್ತದೆ, ಕೇಳೋದು. ನಮ್ಮದು ಪರಿಸ್ಥಿತಿನೂ ಹೀಗೆ ಇದೆ. ದೇವರು ಒಳ್ಳೆ ಮಾತು ಹೇಳಿದರೆ ನಾವೇನು ಮಾಡೋದಿಲ್ಲ, ಕೇಳೋದೇ ಇಲ್ಲ. ಅದರಿಂದಲೇ ನಾವು ಸಂಸಾರದಲ್ಲಿ ಇದ್ದೀವಿ. ನಾವು ಸಂಸಾರದಲ್ಲಿ ಇರೋದಕ್ಕೆ ಅದೇ ಕಾರಣ. ಅಹಂಕಾರ, ಮಮಕಾರ, ನಾನು, ನನ್ನದು, ದೇವನೊಬ್ಬನಿರುವನೆಂದು ಮರೆಯಬಾರದು ಅಂತ ದಾಸರು ಹೇಳ್ತಾರೆ. ನೋಡಿ, ಪರಮಾತ್ಮ ಸ್ವತಂತ್ರ, ಅವನನ್ನು ಸ್ಮರಿಸಿಕೊಂಡಿರಬೇಕು. ಇಲ್ಲದಿದ್ದರೆ ಈ ಸಂಸಾರದಲ್ಲಿಂದ ನಾವು ಬಿಡುಗಡೆ ಆಗಲಿಕ್ಕೆ ಇದು ಜೈಲಿದ್ದಾಗೆ. ಇದು ಸಂಸಾರ ಅಂದರೆ ಜೈಲು. ಜೈಲಲ್ಲಿ ಏನಾದ್ರು ಸುಖ ಇದೆಯಾ? ಯದ್ಯಪಿ ಅಲ್ಲಿ ಊಟ ಸಿಗ್ತದೆ, ನಿದ್ರೆ ಸಿಗ್ತದೆ. ಆದರೂ ಜೈಲಲ್ಲಿ ಇರ್ತೀವ ನಾವು? ಬಂಧನ ಅಂದರೆ ಜೈಲೇ ಅಲ್ಲವೇ, ಇನ್ನೇನು ಮತ್ತೆ? ಇದು ಓಪನ್ ಜೈಲ್ ಅಷ್ಟೇ, ಏನು ಸರಪಳಿ ಎರಪಳಿ ಏನು ಇರೋದಿಲ್ಲ ಅಷ್ಟೇ. ಇದು ಕೂಡ ಒಂದು ರೀತಿಯಾಗಿ ಜೈಲೇ ಅಷ್ಟೇ ನಮಗೆ. ಅಂಥ ಸಂದರ್ಭದಲ್ಲಿ ಏನು ಸುಖ, ಏನು ಸುಖ, ಇದೇನು ಸುಖ, ಮನುಜ ಶರೀರ ಇದೇನು ಸುಖ ಅಂತ ದಾಸರು ಕೇಳ್ತಾರೆ ನೋಡಿ. ಅದರಿಂದ ಒಳ್ಳೆಯದು ಮಾತು ಹೇಳಿದರೆ ಕೇಳೋದಿಲ್ಲ, ಒಳ್ಳೆಯ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ ಅಂತ ಪುರಂದರದಾಸರು ಅದಕ್ಕೊಂದು ಹಾಡು ಬರೆದಿಟ್ಬಿಟ್ಟಿದ್ದಾರೆ. ಕೇಳಬೇಕು ನಾವು ಅಷ್ಟೇ. ಅವರು ಯೋಚನೆ ಮಾಡಿದರಂತೆ ದುರ್ವಾಸರು, ಮೂಢಾಯಿಯಂ ನೈವ ಜಾನಾತಿ ಹಿತಾಹಿತಂ ಅಪೂರ್ಣದೀಹಿ. ಇವಳ ಬುದ್ಧಿ ಪೂರ್ಣ ಆಗಿಲ್ಲ.
ಅಜ್ಞಾನ ತುಂಬಿದೆ. ಅದರಿಂದ ಯಾವುದು ಹಿತ ಯಾವುದು ಅಹಿತ ಅದನ್ನು ವಿವೇಕ ಅಂತ ಕರೀತಾರೆ. ಹಿತಾಹಿತ ಬಿಡುಗಡೆ ಮಾಡಿ ಇದೆಲ್ಲ ಒಳ್ಳೆಯದು ಇದೆಲ್ಲ ಕೆಟ್ಟದು ಧರ್ಮದ ವಿಂಗಡಣೆಯನ್ನು ಮಾಡಿ ಧರ್ಮವನ್ನು ಆಶ್ರಯಿಸೋದನ್ನು ಏನು ಕರೀತಾರೆ? ವಿವೇಕ ಅಂತ ಕರೀತಾರೆ. ವಿವೇಕ ದೊಡ್ಡ ಆಯುಧ, ಅದು ಸಾಧನೆಗೆ ತುಂಬ ಬೇಕಾಗಿರೋದು. ಅದು ಇಲ್ಲ ಇವಳಲ್ಲಿ. ಆ ಪುರುಷೋತ್ತಮ ಮಾಸದ ಮಹಿಮೆ ದುರ್ಜ್ಞೇಯಂ ವಿದುಷಾಮಪಿ ಅಂತಾರೆ ನೋಡಿ. ಅದು ಜ್ಞಾನಿಗಳಿಗೂ ಕೂಡ ಅರ್ಥ ಮಾಡಿಕೊಳ್ಳೋದು ಕಷ್ಟ ಇದೆ. ಯಾಕೆ? ಅದು ಹೆಸರೇ ಮಲಮಾಸ. ಅವರು ಆ ವಿಪ್ರಕನ್ಯೆ ಹೇಳಿದ ಹಾಗೆ ಹೆಸರೇ ಮಲಮಾಸ, ಅದನ್ನು ಹೋಗಿ ಸ್ತೋತ್ರ ಮಾಡ್ತಾರಲ್ಲ, ಹಾಗೆ ಅಂದರೆ ಹಾಗೆ ಇದೆ ಪರಿಸ್ಥಿತಿ. ಅದು ಜ್ಞಾನಿಗಳಿಗೂ ಕೂಡ, ಯಾಕೆಂದರೆ ಪರಮಾತ್ಮ ಅದನ್ನು ಪುರುಷೋತ್ತಮ ಮಾಸ ಅಂತ ಮಾಡಿದ್ದು ತುಂಬ ಜನರಿಗೆ ಅದು ಗೊತ್ತೇ ಆಗಿರೋದಿಲ್ಲ. ಅದು ಕನ್ಯೆ ಬೇರೆ. ಕನ್ಯೆ ಅಂದರೆ ಏನು? ಹಿಂದಿನ ಕಾಲದಲ್ಲಿ ಪತಿಗೆ ವಿಶೇಷವಾಗಿ ಪತ್ನಿಗೆ ವಿಶೇಷವಾಗಿ ಉಪದೇಶ ಮಾಡುವವರು ಅಂದರೆ ಪತಿಯಾಗಿದ್ದರು. ಕನ್ಯಾವಸ್ಥೆಯಲ್ಲಿ ಇದ್ದಾಳೆ ಉಪದೇಶ ಮಾಡುವವರು ತಂದೆ ತಾಯಿಯರು ಅಷ್ಟು ಮಾಡೋದಿಲ್ಲವೋ ಏನೋ ಗೊತ್ತಿಲ್ಲ. ಅದು ಇವರು ಕನ್ಯಾವಸ್ಥೆಯಲ್ಲಿ ಇದ್ದಾಳೆ, ಅದರಿಂದ ಇನ್ನೂ ಜ್ಞಾನ ಪೂರ್ಣ ಆಗಲಿಲ್ಲ ಹಾಗೆ ಅಂತ. ಕಿಮುತ ಅಲ್ಪದಿಯಾಂ ಪುಂಸಾಂ ಕುಮಾರೀಣಾಂ ವಿಶೇಷತಃ ಅಂತ ಹೇಳ್ತಾರೆ. ಪಿತೃಹೀನಾ ಕುಮಾರೀಯಂ ಬಾಲ ದುಃಖೈಹಿ ಅಭಿರ್ಜಿತ. ದುಃಖ ಎನ್ನುವ ಬೆಂಕಿಯಿಂದ ಇವಳು ತಾಪಗೊಂಡಿದ್ದಾಳೆ, ಅದರಿಂದ ನಾನಿನ್ನೂ ಶಾಪ ಕೊಟ್ಟರೆ ಇವಳು ಸಹನೆ ಮಾಡೋದಿಲ್ಲ ಹಾಗೆ ಅಂತ ಹೇಳಿ ಶಾಪ ಕೊಟ್ಟಿಲ್ಲ. ಮನಸ್ಸಲ್ಲಿ ಬಂದ ಕೋಪವನ್ನು ನಿಗ್ರಹ ಮಾಡಿಕೊಂಡ್ರು ಮತ್ತು ಮಾತನಾಡಿದರಂತೆ. ನನ್ನ ಗೆಳೆಯನ ಮಗಳೇ ಅಂತಲೇ ಹೇಳ್ತಾರೆ. ವಿಪ್ರಕನ್ಯೆ, ನನ್ನ ಮೇಧಾವಿ ಋಷಿಗಳ ಮಗಳೇ, ನಿನ್ನ ಮೇಲೆ ನನಗೆ ಕೋಪ ಇಲ್ಲ. ನಿನ್ನ ಮನಸ್ಸಿಗೆ ಯಾವುದು ಇಷ್ಟವಾಗ್ತದೋ ಅದನ್ನು ಮಾಡು ಹೋಗು ಹಾಗೆ ಅಂತ ಬಿಟ್ಟು ನಿನ್ನ ಮನಸ್ಸಿಗೆ ಬಂದಂತೆ ನೀನು ಮಾಡು. ಆದರೂ ಕೂಡ ನಿನ್ನ ಭವಿಷ್ಯದ ಬಗ್ಗೆ ನಾನು ಕೆಲವು ನುಡಿಗಳನ್ನು ಹೇಳ್ತಾ ಇದ್ದೇನೆ. ನೀನು ಪುರುಷೋತ್ತಮ ಮಾಸವನ್ನು ತಿರಸ್ಕಾರ ಮಾಡ್ತಾ ಇದ್ದಿ, ಅವಮಾನ ಮಾಡ್ತಾ ಇದ್ದಿ ನೀನು. ಅದರಿಂದ ಅದರ ಫಲ ಈ ಜನ್ಮದಲ್ಲೋ ಮುಂದಿನ ಜನ್ಮದಲ್ಲೋ ನೀನು ಖಂಡಿತವಾಗಿ ಅನುಭವಿಸ್ತೀನಿ. ನೀನು ಮಾಡಿದ ಕರ್ಮ ಅದು ಬಿಟ್ಟು ಹೋಗೋದಿಲ್ಲ ಹಾಗೆ ಅಂತ ಇಷ್ಟು ಮಾತನ್ನು ಹೇಳಿ ಇನ್ನು ನಾನು ನರನಾರಾಯಣರ ಆಶ್ರಮಕ್ಕೆ ಹೋಗ್ತೇನೆ ಅಂತ ದುರ್ವಾಸರು ಅಲ್ಲಿಂದ ಹೊರಟು ಹೋಗ್ತಾ ಇದ್ದಾರೆ. ನಚಶಪ್ತೋ ಮಯಾ ಭೀರುಹು ಮನ್ಮಿತ್ರಂ ತೇ ಪಿತಾಯತಃ. ನಿನ್ನ ತಂದೆ ನನ್ನ ಗೆಳೆಯ, ಅದರಿಂದ ನಾನು ನಿನಗೆ ಶಾಪ ಕೊಡ್ತಾ ಇದ್ದಲ್ಲ. ನೀನು ಸಣ್ಣವಳಾಗಿದ್ದಿ, ನಿನಗೆ ಯಾವುದು ಒಳ್ಳೆಯದು ಕೆಟ್ಟದು ನೀನು ಅದರಿಂದ ಅದರ ಜ್ಞಾನ ನಿನಗೆ ಆಗ್ತಾ ಇಲ್ಲ ಹಾಗೆ ಅಂತ ಹೇಳಿ ಕಾಲ ಮೀರಿ ಹೋಗಿದೆ, ನಿನಗೆ ಮಂಗಳ ಆಗಲಿ ಅಂತ ಹೇಳಿ ದುರ್ವಾಸರು ಅಲ್ಲಿಂದ ಹೊರಟು ಹೋದರು. ಇಷ್ಟು ಹೇಳಿದ ಕೂಡಲೇ ಆ ಪುರುಷೋತ್ತಮ ಮಾಸವನ್ನು ಅಲಕ್ಷ್ಯ ಮಾಡಿದ್ದರಿಂದ ಆ ವಿಪ್ರಕನ್ಯೆ ತನ್ನ ಕಾಂತಿಯನ್ನೆಲ್ಲ ಕಳ್ಕೊಂಡ್ಲು ಅಂತ ಹೇಳ್ತಾಳೆ. ಮತ್ತು ದೀರ್ಘಕಾಲ ಆಲೋಚನೆ ಮಾಡಿ ವಿಮೃಶ್ಯ ಸುಚಿರಂ ಕಾಲಂ ತತ್ಕಾಲ ಫಲದಂ ಶಿವಂ ಆರಾಧಯಾಮಿ ದೇವೇಶಂ ತಪಸ ಪಾರ್ವತೀಪತಿಂ ಅಂತ ಹೇಳ್ತಾರೆ. ಇನ್ನು ನಾನು ಹೀಗೆ ಕೂತರೆ ಸರಿ ಹೋಗೋದಿಲ್ಲ, ಪಾರ್ವತೀಪತಿಯಾದ ಆ ರುದ್ರನನ್ನು ನಾನು ತಪಸ್ ಮಾಡ್ತೇನೆ ಹಾಗೆ ಅಂತ ತೀರ್ಮಾನ ಮಾಡ್ತಾರೆ. ಇತಿ ನಿಶ್ಚಿತ್ಯ ಮನಸ ಮೇಧಾವಿ ತನಯಾ ನೃಪ ದುಷ್ಕರಂ ತತ್ತಪಃ ಕರ್ತುಂ ಯೇಷ ಸ್ವಾಶ್ರಮೇ ಸ್ಥಿತ. ಮೇಧಾವಿ ಋಷಿಯ ಮಗಳಾದ ಆ ವಿಪ್ರಕನ್ಯೆ ದೃಢ ಸಂಕಲ್ಪದಿಂದ ರುದ್ರನನ್ನು ನಾನು ತಪಸ್ ಮಾಡ್ತೇನೆ, ಕಠೋರವಾದ ತಪಸ್ಸನ್ನು ಮಾಡ್ತೇನೆ ಹಾಗೆ ಅಂತ ಪ್ರಾರಂಭ ಮಾಡಿದಳು. ಕಠೋರವಾದ ತಪಸ್ಸನ್ನು ಮಾಡ್ತಾ ಇದ್ದರು. ಆಗ ಪರಮಾತ್ಮ ಹೇಳ್ತಾ ಇದ್ದಾನಂತೆ, ಯಾರು ರುದ್ರದೇವರು ಹಾಗೆ ಅಂತ ಅಥಾರಭತ ಕಲ್ಯಾಣಿ ತಪಃ ಪರಮದಾರುಣಂ ಚಿಂತೆಯಂತಿ ಶಿವಂ. ಆ ವಿಪ್ರಕನ್ಯೆ ರುದ್ರನನ್ನು ಏನಂತ ಚಿಂತನೆ ಮಾಡಿದರು ಅದು ಹೇಳ್ತಾ ಇದ್ದಾರೆ. ಶಿವಂ ಶಾಂತಂ ಪಂಚಭಕ್ತರಂ. ರುದ್ರದೇವರು ಶಾಂತ ಸ್ವರೂಪರು, ಪಂಚಭಕ್ತರಂ 5 ಮುಖವುಳ್ಳವರು, ಸನಾತನ ಧರ್ಮವನ್ನು ಆಶ್ರಯಿಸತಕ್ಕವರು, ಭುಜಂಗಭೂಷಣಂ ಮೈಯಲ್ಲಿ ಸರ್ಪಗಳನ್ನು ಭೂಷಣವಾಗಿ ಧರಿಸಿದವರು, ನಂದಿ ಭೃಂಗಿ ನಿವೇಶಿತಂ ಚತುರ್ವಿಂಶತಿ ತತ್ವೈಶ್ಚ ಗುಣೈಃ ತ್ರಿಭಿಷ್ಟುತಂ ಅಂತ ಹೇಳ್ತಾರೆ. 24 ತತ್ವಗಳಿಗೂ ಕೂಡ ಒಡೆಯರಾಗಿ ಇರತಕ್ಕವರು ಹಾಗೆ. 8 ಮಹಾಸಿದ್ಧಿಗಳನ್ನು ಪಡೆದವರು ಹಾಗೆ ಅಂತ. ತಲೆಯಲ್ಲಿ ಚಂದ್ರನನ್ನು ಧರಿಸಿದವರು ಹಾಗೆ ಅಂತ ರುದ್ರದೇವರ ಅಂತರ್ಯಾಮಿ. ಇಲ್ಲಿ ನೋಡಿ, ಬೇರೆ ದೇವತೆಗಳು ಅಂದರೆ ಪಾರ್ವತಿ, ಶಚಿ, ಶ್ಯಾಮಲ, ಉಷಾ ರುದ್ರದೇವರನ್ನು ಕುರಿತು ತಪಸ್ ಮಾಡಿದರು ಸರಿ.
ಅದರಲ್ಲಿ ಯಾರು ಸೇರಿಕೊಂಡಿದ್ದಾರೆ? ಭಾರತೀ ದೇವಿಯ ಸನ್ನಿಧಾನವೂ ಇದೆ. ಅವರು ರುದ್ರದೇವರನ್ನ ತಪಸ್ ಮಾಡಿದರು ಅಂದರೆ ತಾರತಮ್ಯಕ್ಕೆ ಸರಿ ಹೋಗ್ತಾ ಇಲ್ಲಲ್ಲ. ಹಾಗೆ ಅಂದರೆ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳಿದ್ದಾರೆ, ಹೌದು, ಭಾರತೀ ದೇವಿ ತಪಸ್ ಮಾಡಿದರು. ಯಾರನ್ನು ತಪಸ್ ಮಾಡಿದರು? ರುದ್ರಾಂತರ್ಯಾಮಿಯಾದ ಸಂಕರ್ಷಣನನ್ನು ತಪಸ್ ಮಾಡಿದರು ಅಂತ ಇಟ್ಕೋಬೇಕು ಅಂತ ಆಚಾರ್ಯರು ನಮ್ಮನ್ನು ತಿದ್ದುತ್ತಾರೆ. ಈ ರೀತಿಯಾಗಿ ಬೇಸಿಗೆ ಕಾಲ ಬಂದಾಗ ಪಂಚಾಗ್ನಿಗಳ ಮಧ್ಯದಲ್ಲಿ ಕುಳಿತು ರುದ್ರದೇವರನ್ನ ಕುರಿತು ತಪಸ್ ಮಾಡಿದರು. ಇನ್ನು ಹೇಮಂತ ಋತು, ಶಿಶಿರ ಋತು ಬಂದಾಗ ತಣ್ಣೀರಿನಲ್ಲಿ ನಿಂತುಕೊಂಡು ನೀರಲ್ಲಿ ಮುಳುಗಿ ಅವರು ತಪಸ್ಸನ್ನು ಮಾಡ್ತಾ ಇದ್ದರು. ಹಾಗೆಂತ ಅಷ್ಟು ಘೋರವಾದ ತಪಸ್ಸು. ಅವರ ಸುತ್ತ ಹೊಗೆ ಬರೋಕ್ಕೆ ಶುರುವಾಯಿತಂತೆ, ಅಷ್ಟು ತಾಪ ಆ ರೀತಿಯಾಗಿತ್ತು ಅಂತ ಹೇಳ್ತಾರೆ. ಇವರ ತಪಸ್ಸನ್ನು ನೋಡಿ ಇಂದ್ರದೇವನಿಗೆ ಭಾರಿ ದುಃಖ ಆಯಿತಂತೆ. ಇವರು ಯಾರು ತಪಸ್ ಮಾಡಿ ಏನು ಮಾಡಿಬಿಡ್ತಾರೋ, ಯಾರಾದರೂ ತಪಸ್ ಮಾಡಿದರೆ ಇಂದ್ರದೇವನಿಗೆ ಭಯ, ತನ್ನ ಪದವಿಗೆ ಏನಾಗ್ಬಿಡುತ್ತದೋ ಏನೋ ಹಾಗೆ ಅಂತ. ಇವರ ತಪಸ್ಸನ್ನು ನೋಡಿ ಹಾಗೆ ಹೆದರಿದ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ದೇವತೆಗಳಿಗಿಂತ ಕೂಡ ಗೆಲ್ಲಲಿಕ್ಕಾಗದೇ ಇರುವ ಆ ಋಷಿಕುಮಾರಿ ಅವಳು 9,000 ವರ್ಷ ರುದ್ರದೇವನ ಕುರಿತು ತಪಸ್ ಮಾಡಿದರು ಅಂತ. ಇದು ದ್ವಾಪರ ಯುಗದಲ್ಲಿ ಆದ ಘಟನೆ ಇದು ಅಂತ ಹೇಳ್ತಾರೆ. ತದನಂತರ ರುದ್ರದೇವರಿಗೆ ಭಾರಿ ಸಂತೋಷ ಆಯಿತಂತೆ. ಅವರು ಇಂದ್ರಿಯಗಳಿಗೆ ಸಿಗತಕ್ಕ ರೂಪ ಅಂತ ರೂಪವನ್ನು ತೋರಿಸಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ರುದ್ರದೇವರಿಗೆ ಭಾರಿ ಸಂತೋಷ ಆಯಿತು. ಈ ವಿಪ್ರಕನ್ಯೆಯು ಕೂಡ ರುದ್ರದೇವರನ್ನು ನಮಸ್ಕಾರ ಮಾಡಿ ಮನಸಾ ಉಪಚಾರಗಳಿಂದ ಪೂಜೆಯನ್ನು ಕೂಡ ಮಾಡಿ ಆ ರುದ್ರದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಯೇ ಶೈಲಜಾವಲ್ಲಭ ಪ್ರಾಣನಾಥ ಪ್ರಭೋ ಭರ್ಗ ಭೂತೇಶ ಗೌರೀಶ ಶಂಭೋ ನಮಃ ಸೋಮಸೂರ್ಯಾಗ್ನಿ ದಿವ್ಯ ತ್ರಿನೇತ್ರ ಗದಾಧರ ಮುಂಡಾಸ್ಥಿ ಮಾಲಿನ್ ನಮಸ್ತೆ. ಹಾಗೆ ಅಂತ ಸ್ವಾಮಿ, ನೀವು ಪಾರ್ವತಿ ಪತಿಯಾದವರು, ಪ್ರಾಣನಾಥರು, ಪ್ರಭು ಸರ್ವಸಮರ್ಥರು, ಭರ್ಗ ಎಲ್ಲರನ್ನೂ ರಕ್ಷಣೆ ಮಾಡುವವರು, ಭೂತೇಶ ಪಂಚಭೂತಗಳಿಗೂ ಕೂಡ ಒಡೆಯರಾದವರು, ಗೌರೀಶ ಗೌರಿಗೂ ಕೂಡ ಒಡೆಯರಾದವರು, ಶಂಭೋ ಸೂರ್ಯ ಚಂದ್ರ ಅಗ್ನಿ ಇವರೇ ನಿಮಗೆ 3 ಕಣ್ಣು, ಮುಕ್ಕಣ್ಣ ಅಂತ ಹೇಳ್ತಾರೆ ನೋಡಿ. ರುದ್ರದೇವರಿಗೆ ಮುಕ್ಕಣ್ಣ ಅಂತ ಯಾಕೆ? ಸೂರ್ಯ ಚಂದ್ರ ಅಗ್ನಿ ಇವರು 3 ಕಣ್ಣಲ್ಲಿ ಇದ್ದಾರೆ ಹಾಗೆ ಅಂತ. ತಮಸ್ಸನ್ನು ನಾಶ ಮಾಡತಕ್ಕವರು, ಸರ್ವಾಧಾರರಾದವರು, ರುಂಡದ ಮಾಲೆ, ಎಲುಬಿನ ಮಾಲೆ ಅದನ್ನೆಲ್ಲ ಧರಿಸಿದವರು ಅಂತ ನಿಮಗೆ ನಮಸ್ಕಾರ ಹಾಗೆ ಅಂತ ಅವರು ಪ್ರಾರ್ಥನೆಯನ್ನು ಮಾಡಿ ಶರಣಾಗತಿಯನ್ನು ಕೂಡ ಹೊಂದಿದ್ದಾರೆ. ಬಾಣಾಸುರನನ್ನು ಅನುಗ್ರಹ ಮಾಡಿದಿರಿ, ನಾಶವಾಗಿದ್ದ ಅಲರ್ಕರಾಜನ ಮಡದಿಯನ್ನು ಕೂಡ ನೀವು ಸಂರಕ್ಷಣೆ ಮಾಡಿದಿರಿ. ಹಾಗಿರುವಾಗ ದಯಾನಾಥ, ಭೂತೇಶ, ಚಂಡೀಶ ದುಃಖವನ್ನು ನಾಶ ಮಾಡತಕ್ಕವರೇ, ಮೃತ್ಯುಂಜಯ ಮರಣವನ್ನು ಗೆದ್ದವರೇ, ಪ್ರಾಣನಾಥ ದಕ್ಷ ಪ್ರಜಾಪತಿಯ ಯಾಗವನ್ನು ಧ್ವಂಸ ಮಾಡಿದವರೇ, ಎಲ್ಲ ಶತ್ರುಗಳನ್ನು ನಿಗ್ರಹ ಮಾಡತಕ್ಕವರೇ, ಭಕ್ತರನ್ನು ಸಂಸಾರದಿಂದ ದಾಟಿಸುವ ಸಾಮರ್ಥ್ಯ ಇರುವ ನಿಮಗೆ ನಮೋ ನಮಃ, ನಮ್ಮನ್ನು ಕೂಡ ರಕ್ಷಣೆ ಮಾಡಿರಿ ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಆ ಮೇಧಾವಿ ಋಷಿಗಳ ಮಗಳು ವಿಪ್ರಕನ್ಯೆ ರುದ್ರದೇವರನ್ನು ಈ ರೀತಿಯಾಗಿ ಸ್ತೋತ್ರ ಮಾಡಿ ಮೌನವಾಗಿ ಇದ್ದರಂತೆ. ತದನಂತರ ರುದ್ರದೇವರು ಮಾತಾಡ್ತಾ ಇದ್ದಾರೆ, ವಿಪ್ರಕನ್ಯೆ ನಿನಗೆ ಮಂಗಳ ಆಗಲಿ, ನಿನಗೇನು ವರ ಬೇಕೋ ಅದನ್ನು ಕೇಳು ಹಾಗೆ ಅಂತ, ದುಃಖ ಪಡಬೇಡ, ನಿನಗೇನು ಬೇಕೋ ಕೇಳು ಹಾಗೆ ಅಂತ ಹೇಳಿದಾಗ ನೋಡಿ, ಅವರಲ್ಲಿ 5 ಜನ ರೂಪ ಇದ್ದಾರೆ. ಹೇಳಿದಂತೆ ಭಾರತಿ, ಪಾರ್ವತಿ, ಶಚಿ, ಶ್ಯಾಮಲ, ಉಷಾ ಹಾಗೆ ಅಂತ ಎಲ್ಲರೂ ಕೂಡ ರುದ್ರದೇವರು ರುದ್ರಾಂತರ್ಯಾಮಿಯಾದ ಪರಮಾತ್ಮನನ್ನು ತಪಸ್ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ತಾವು ಒಂದೇ ಶರೀರದಲ್ಲಿ ಇದ್ದೀವಿ ಅಂತ ಆ ಕಾಲದಲ್ಲಿ ಮರ್ತೋಯ್ತಂತೆ. ತಾವೊಬ್ಬರೇ ಇರೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಎದುರುಗಡೆ ರುದ್ರದೇವರು ವರ ಏನು ಬೇಕು ಕೇಳು ಅಂತ ಹೇಳ್ತಾರೆ. 5 ಜನರು ಹೇಳಿದರಂತೆ, ಪತಿಂ ದೇಹಿ ಪತಿಂ ದೇಹಿ ಪತಿಂ ದೇಹಿ ಪತಿಂ ದೇಹಿ, ಪತಿಯನ್ನು ಕೊಡು ಪತಿಯನ್ನು ಕೊಡು ಪತಿಯನ್ನು ಕೊಡು ಹಾಗೆ. ತಥಾಸ್ತು ಅಂತ ಹೇಳಿಬಿಟ್ರು ರುದ್ರದೇವರು, ನಿನಗೆ 5 ಜನ ಗಂಡಂದರಾಗಲಿ ಹಾಗೆ. 5 ಜನದನ ಕೇಳಿದ್ದೀರಿ ನೀವು, ಒಂದೇ ಶರೀರದಲ್ಲಿ 5 ಜನ ಕೇಳಿದ್ದೀರಿ, ಹಾಗೆ ಆಗಲಿ ನಿಮಗೆ ಹಾಗೆ ಅಂತ. ನಿಮಗೆ ಮುಂದಿನ ಜನ್ಮದಲ್ಲಿ 5 ಗಂಡಂದಿರು ಬರ್ತಾರೆ, ನೀನು ಒಬ್ಬಳೇ, ನಿನಗೆ 5 ಗಂಡಂದಿರು ಬರ್ತಾರೆ ಹಾಗೆ. ಇದನ್ನು ಕೇಳಿ ಅವಳು ಇನ್ನೂ ಜೋರಾಗಿ ಅಳಕ್ಕೆ ಶುರು ಮಾಡಿಬಿಟ್ರು. ಸ್ವಾಮಿ, ಇದೆಲ್ಲರೂ ಉಂಟೆ ಲೋಕದಲ್ಲಿ, ಇದು ಅನ್ಯಾಯ ಅಲ್ಲವಾ? ಒಂದು ಪುರುಷ ಬೇಕಾರ 5 ಮಡದಿಯನ್ನು ಪಡ್ಕೊಂಡು ಇರ್ಬೋದು,
ಆದರೆ ಒಂದು ಸ್ತ್ರೀ 5 ಪತಿಯನ್ನು ಪಡ್ಕೊಂಡು ಇರಲಿಕ್ಕೆ ಹೇಗೆ ಸಾಧ್ಯ ಹಾಗೆ ಅಂತ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇದು ಲೋಕದಲ್ಲಿ ಸರಿ ಹೋಗೋದಿಲ್ಲ. ಕೃಪಾನಿಧಿ ಶಂಭೋ, ಇದನ್ನು ನಾನು ಹೇಗೆ ಸ್ವೀಕಾರ ಮಾಡಲಿಕ್ಕಾಗ್ತದೆ ಹಾಗೆಂತ ಇಷ್ಟು ಕೇಳಿದಾಗ ಆಗ ರುದ್ರದೇವರು ಹೇಳಿದಂತೆ, ನಿನಗೆ ಈ ಜನ್ಮದಲ್ಲಿ ಪತಿಯ ಸುಖ ನಿನಗೆ ಆಗೋದಿಲ್ಲ. ಮುಂದಿನ ಜನ್ಮದಲ್ಲಿ ನೀನು ಅಯೋನಿಜಲಾಗ್ತೀಳಿ, ಅಂದರೆ ಗರ್ಭದಿಂದ ಹುಟ್ಟಿ ಬರೋದಿಲ್ಲ. ನೀನು ಅಯೋನಿಜಲಾಗಿ ಹುಟ್ಟಿದಿ, ನಿನ್ನ ಪತಿ ಕೊಡತಕ್ಕ ಸುಖವನ್ನು ನೀನು ಅನುಭವಿಸಿ ನೀನು ಪರಮಪದವನ್ನು ಸೇರ್ತೀಯ ಹಾಗೆ ಅಂತ. ನಿನಗೆ ಯಾಕೆ ಇಷ್ಟ ಆಗಿದೆ ಅಂದರೆ, ದುರ್ವಾಸರು ಹೇಳಿದೆ ಆ ಪುರುಷೋತ್ತಮ ಮಾಸದ ಆ ಮಹಿಮೆಯನ್ನು ನೀನು ತಿರಸ್ಕಾರ ಮಾಡಿದಿ. ಅದರ ಪ್ರಭಾವದಿಂದ ನಿನಗೆ ಈ ಒಂದು 5 ಜನರ ಪತಿಯನ್ನಾಗಿ ಪಡೆಯುವ ಒಂದು ಅವಸ್ಥೆ ನಿನಗೆ ಬರುತ್ತದೆ. ಅಹಂಕಾರದಿಂದ ಬ್ರಹ್ಮ ತೇಜಸ್ಸನ್ನು ನೀನು ಅವಮಾನ ಮಾಡಿದಿ, ದುರ್ವಾಸರನ್ನು ಅವಮಾನ ಮಾಡಿದಿ ಹಾಗೆ ಅಂತ. ನೀನು ಪುರುಷೋತ್ತಮ ಮಾಸ ವ್ರತವನ್ನು ಮಾಡಲಿಲ್ಲ. ಬ್ರಹ್ಮಾದಿ ಸಕಲ ದೇವತೆಗಳು ಋಷಿಗಳು ಯಾರ ಆಜ್ಞೆಯನ್ನು ಮೀರೋದಿಲ್ಲ, ಅಂತಹ ಪುರುಷೋತ್ತಮನ ಆಜ್ಞೆಯನ್ನು ನೀನು ಮೀರಿದಿ. ನೋಡಿ, ಪರಮಾತ್ಮ ಮೊದಲೇ ಹೇಳಿದ್ದಾನೆ, ಪುರುಷೋತ್ತಮ ಮಾಸದ ವಿಧಿವಿಧಾನವನ್ನು ಯಾರೂ ಕೂಡ ಮೀರಬಾರದು ಹಾಗೆ ಅಂತ. ಆದರೆ ನೀನು ಮೀರಿದ್ದೀಯ. ಬ್ರಹ್ಮಾದಿಗಳು ಮೀರದೇ ಇರುವಾಗ ಯಾರು ಮೀರಿದರೂ ಕೂಡ ಅದನ್ನು ಅನುಭವಿಸಲೇಬೇಕಾಗ್ತದೆ ಹಾಗೆ ಅಂತ. ಅದರಿಂದ ಲೋಕದಲ್ಲಿ ಪ್ರಖ್ಯಾತವಾದ ಪುರುಷೋತ್ತಮ ಮಾಸವನ್ನು ನೀನು ಪೂಜೆ ಮಾಡಲಿಲ್ಲ, ಅದರಿಂದ ನಿನಗೆ 5 ಪತಿಗಳು ಸಿಗ್ತಾರೆ ಹಾಗೆ ಅಂತ. ಇದು ಬದಲಾವಣೆ ಆಗಲಿಕ್ಕೆ ಹೋಗೋದಿಲ್ಲ. ಮೊದಲೇ ಬ್ರಹ್ಮದೇವರ ಶಾಪವು ಹಾಗೇ ಇತ್ತು. ಅದು ಈ ಥರ ಮಾಡಿದ್ರಿಂದ ನಿನಗೆ ರೌರವಾದಿ ನರಕ ಆಗಬೇಕಾಗಿತ್ತು. ಆದರೆ ಪರಮಾತ್ಮನ ಅನುಗ್ರಹದಿಂದ ನಿನಗೆ ಇಷ್ಟಾಗಿದೆ ಹಾಗೆ ಅಂತ. ಮಾತ್ರ ಅಲ್ಲ, ಪುರುಷೋತ್ತಮನ ಭಕ್ತರು ಪುತ್ರ ಪೌತ್ರ ಸಂಪತ್ತು ಎಲ್ಲವನ್ನೂ ಪಡೀತಾರೆ ಈ ಪುರುಷೋತ್ತಮ ಮಾಸದ ವ್ರತದ ಮಹಿಮೆಯಿಂದ. ಇಹಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಎಲ್ಲ ಸಿದ್ಧಿಯನ್ನು ಕೂಡ ಪಡೆಯುವವರಾಗ್ತಾರೆ ಅಂತ ಅದ್ಭುತವಾದ ಈ ಪುರುಷೋತ್ತಮ ಮಾಸ. ಅದನ್ನು ನೀನು ಸಂತೋಷವಾಗಿ ಮಾಡಬೇಕಾಗಿತ್ತು, ಅದನ್ನು ನೀನು ಮಾಡಲಿಲ್ಲ, ಅದರಿಂದ ಇಂಥ ಒಂದು ಪರಿಸ್ಥಿತಿ ಆಗ್ತದೆ ಹಾಗೆ ಅಂತ ಹೇಳಿ ರುದ್ರದೇವರು ಅಲ್ಲಿಂದ ಅದೃಶ್ಯರಾದರು ಹಾಗೆ ಅಂತ. ಇತ್ತ ಇವರು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾಗೆ ತಪಸ್ಸನ್ನು ಮಾಡ್ತಾ ಅವರು ದೇಹವನ್ನು ಬಿಡ್ತಾರೆ. ಆ ವಿಪ್ರಕನ್ಯೆಯು ಕೂಡ ದೇಹವನ್ನು ಬಿಟ್ಟು ಅವರೇ ಮುಂದೆ ಯಾರಾಗಿ ಹುಟ್ಟುತ್ತಾರೆ? ದ್ರೌಪದಿ ಮತ್ತು ಯಜ್ಞಸೇನೆ ಅಂತ ಹೇಳ್ತಾರೆ. ಯಜ್ಞಸೇನೆಯಾಗಿ ಹುಟ್ಟಿ ತದನಂತರ ಅವರು ದ್ರೌಪದಿಯಾಗಿ ಹುಟ್ಟುತ್ತಾರೆ ಹಾಗೆಂತ. ಈ ವಿಚಾರವನ್ನು ಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನೆ. ಅದರಿಂದ ನಿಮ್ಮ ದುಃಖಕ್ಕೆ ಏನು ಕಾರಣ ಯುಧಿಷ್ಠಿರ? ನೀನೂ ಕೂಡ ಅಧಿಕ ಮಾಸದ ವ್ರತವನ್ನು ಬಿಟ್ಟಿದ್ದೀಯಾ. ದ್ರೌಪದಿಯು ಕೂಡ ಹಿಂದಿನ ಜನ್ಮದಲ್ಲಿ ವಿಪ್ರಕನ್ಯೆಯಾಗಿ ಇರುವಾಗ ಈ ಮಾಸದ ವ್ರತವನ್ನು ಆಚರಣೆ ಮಾಡದೇ ಇದ್ದದ್ದಕ್ಕೆ ಈ ರೀತಿಯಾದ ಪಂಚಪತಿತ್ವ ಬಂದಿದೆ, ಆ ಪರಿಸ್ಥಿತಿ ಇದೆ ಹಾಗೆ ಅಂತ ಹೇಳಿ, ಅದರಿಂದ ಇನ್ನು ಮುಂದಾದರೂ ನೀನು ಆ ಸಮಯ ಯಾವಾಗ ಬರ್ತದೆ, ಅಧಿಕ ಮಾಸ ಯಾವಾಗ ಬರ್ತದೆ ಅದನ್ನು ನೀನು ಆಚರಿಸುವಂಥ ಕೃಷ್ಣ ಅಲ್ಲಿಂದ ವನದಿಂದ ಹೊರಟು ದ್ವಾರಕೆಗೆ ಹೋಗ್ತಾನೆ. ಯುಧಿಷ್ಠಿರನು ಕೂಡ ನಿರೀಕ್ಷೆ ಮಾಡ್ತಾನಂತೆ, ಪರಮಾತ್ಮನ ಆಜ್ಞೆಯನ್ನು ನಿರೀಕ್ಷೆ ಮಾಡ್ತಾ ಅಧಿಕ ಮಾಸ ಯಾವಾಗ ಬಂತೋ ಆ ವ್ರತವನ್ನು ಚೆನ್ನಾಗಿ ಪರಿಪಾಲನೆ ಮಾಡಿ 14 ವರ್ಷದ ನಂತರ ಅವನು ರಾಜ್ಯವನ್ನು ಪಡೀತಾನೆ. ಅಂದರೆ ದುರ್ಯೋಧನಾದಿಗಳನ್ನೆಲ್ಲ ಸಂಹಾರ ಮಾಡಿ ಆ ವ್ರತದ ಪ್ರಭಾವದಿಂದಲೇ ಅವನು ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿ ರಾಜ್ಯವನ್ನು ಪಡೀತಾನೆ. ನೋಡಿ, ಅಧಿಕ ಮಾಸ ವ್ರತ ಮಾಡಿದವರಿಗೆ ರಾಜ್ಯ ಸಂಪತ್ತು ಸಿಗ್ತದೆ ಎಂಬ ಅದಕ್ಕೆ ಯಾರು ಸಾಕ್ಷಿ? ಯುಧಿಷ್ಠಿರನೇ ಸಾಕ್ಷಿ ಹಾಗೆ ಅಂತ. ರಾಜ್ಯ ಹೋಯಿತು, ಅಧಿಕ ಮಾಸದ ವ್ರತದಿಂದ ಪರಮಾತ್ಮನ ಅನುಗ್ರಹದಿಂದ ಅದು ವಾಪಸ್ ಬಂತು ಅಂತ. ಇಷ್ಟು ವಿಚಾರ ಬೃಹನ್ನಾರದೀಯ ಪುರಾಣದಲ್ಲಿ ಬಂದಿದೆ. ಇನ್ನೊಂದು ಉಪಾಖ್ಯಾನವನ್ನು ಕೂಡ ಹೇಳ್ತಾ ಇದ್ದಾರೆ. ಅದು ಏನೆಂಬ ಅದನ್ನು ನಾಳೆ ಸೇರಿದಾಗ ನೋಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.